ತುಂಬ ವುಡ್ಡು ಎಷ್ಟು ಕಾಸ್ಟ್ಲಿ ಹಾಕಿದ್ರೆ ನಿಮಗೆ ಹುಳ ಬರುತ್ತೆ ಮತ್ತು ಟರ್ಮೈಟ್ ಇಶ್ಯೂಸು ಮತ್ತು ರಸ್ಟ್ ಹಿಡಿಯೋದು ತುಂಬ ನಾವೇ ತುಂಬ ರೆನೋವೇಟ್ ಮಾಡಿದ್ದೀವಿ ಆಲ್ರೆಡಿ ತುಂಬ ಕಿಚನ್ಸು ಪ್ಯಾಂಟ್ರಿ ಯೂನಿಟ್ ಅಂತ ಕರಿತೀವಿ ಇದಕ್ಕೆ. ಇದು ನಾವು ಸ್ವಲ್ಪ ಲಕ್ಸುರಿ ಟೈಪಲ್ಲಿ ಗ್ಲಾಸ್ ಪ್ಯಾಂಟ್ರಿ ಯೂನಿಟ್ ಹಾಕಿದ್ದೀವಿ. ಅಡ್ಜಸ್ಟೇಬಲ್ ಸ್ಟೋರೇಜ್ ಯೂನಿಟ್ ನೋಡಿ ನಮಗೆ ಯಾವ ರೀತಿ ಹೈಟ್ ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡ್ಕೊಬೋದು. ಇವಾಗ ಡೈಲಿ ಕಿಚನಲ್ಲಿ ನಾವು ಖಾರ ರುಬ್ಬೋದಕ್ಕೆಲ್ಲ ಮಿಕ್ಸಿ, ಗ್ರೈಂಡರು, ಜ್ಯೂಸರ್ ಎಲ್ಲ ಬಳಸ್ತಾ ಇರ್ತೀವಿ. ಹೊರಗಡೆ ಇಟ್ಟಾಗ ಅಕ್ವರ್ಡ್ ಆಗಿ ಮೆಸ್ಸಿ ಥರ ಕಾಣಿಸ್ತಾ ಇರುತ್ತೆ. ಈ ರೀತಿಯಾಗಿ ಒಳಗಡೆ ಇಟ್ಟಾಗ ಬೇಕಾದಾಗ ಯೂಸ್ ಮಾಡ್ಕೋಬೋದು, ಬೇಡ ಅಂತ ಹೇಳಿದಾಗ ಕಂಪ್ಲೀಟ್ ಆಗಿ ಈ ರೀತಿಯಾಗಿ ರ್ಯಾಕ್ನ ಇಡಿದ್ರೆ ಕ್ಲೋಸ್ ಆಗುತ್ತೆ. ಇದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಏನಂದರೆ ಇದು ಈ ಥರ ಲಿಫ್ಟ್ ಅಪ್ ಆಗುತ್ತೆ. ಒಂದು ಸರ್ ಇದೇನು ವುಡ್ದಾ? ಇಲ್ಲ ವುಡ್ ಅಲ್ಲ, ವುಡ್ ಯಾವುದು ಯೂಸ್ ಮಾಡಲ್ಲ ಮೇಡಮ್. ವುಡನ್ ಫಿನಿಶಲ್ಲಿ ಅಲ್ಯೂಮಿನಿಯಂ ಪ್ರೊಫೈಲ್ ಬಂದಿದೆ. ಹೌದು, ಈ ತರ ಪಾರ್ಟಿಷನ್ ಈ ತರ ಮಾಡಬಹುದು, ಇಲ್ಲ ತುಂಬಾ ಲಾಂಗ್ ಪಾರ್ಟಿಷನ್ ಕೂಡ ಮಾಡಬಹುದು. ಅಂದ್ರೆ ಕ್ವಾಲಿಟಿ ವೈಸ್ ಕೂಡ ನಿಮ್ದು ಪ್ರೀಮಿಯಂ ಆಗಿದೆ. ಕ್ವಾಲಿಟಿಲಿ ಯಾವತ್ತೂ ಕೂಡ ಕಾಂಪ್ರಮೈಸ್ ಆಗಿಲ್ಲ ನೀವು. ಮೇಡಮ್ ಇಲ್ಲಿ ಬಂದ್ರೆ ನಿಮಗೆ ಇದು ಕಟ್ಲೇರಿ ಯೂನಿಟ್ ಬರುತ್ತೆ. ನಿಮ್ಗೆ ಇದು ರಿಮೂವಲ್ ಅಂದ್ರೆ ನೀವು ಬೇಕಾದ್ರೆ ತೆಗೆದು ಇದು ಕೂಡ ವಾಶ್ ಮಾಡಬಹುದು. ಸರ್ ಮೇಲೆಲ್ಲ ಲಾಫ್ಟ್ಸ್ ಕೊಟ್ಟಿದ್ದೀರಾ. 150 kg ನೀವು ವೆಯ್ಟ್ ಕೆಪಾಸಿಟಿ ಇಡ್ಬೋದು, ಸ್ಟೋರೇಜ್ ಮಾಡ್ಬೋದು. ಓಕೆ ಮೇಡಮ್, ಆ್ಯಕ್ಚುಲಿ ಇದು ವಾಳಿಗೆ ಅಟ್ಯಾಚ್ ಆಗಿದೆ ಅಂತ ಅನ್ಕೊಳ್ತೀವಲ್ಲ ನೀವು. ಇದು ಆ್ಯಕ್ಚುಲಿ ಇಲ್ಲಿ ಒಂದು ರೂಮ್ ಇದೆ. ರೂಮ್ ಅಂದರೆ ಇದು ಬಾತ್ರೂಮ್ ಬರುತ್ತೆ. ಹೈಡ್ ಮಾಡೋಕ್ಕೋಸ್ಕರ ಈ ಥರ ಮಾಡಿದ್ದೀವಿ ಮೇಡಮ್. ಇದು ಬಂದುಬಿಟ್ಟು ನಿಮಗೆ ಪುಲ್ ಡೌನ್ ಯೂನಿಟ್ ಅಂತ ಹೇಳ್ತೀವಿ. ಇದರಲ್ಲಿ ನಿಮಗೆ ಹೈಟ್ ಕಮ್ಮಿ ಇರೋವರೆಗೆ ಯೂಸ್ ಮಾಡೋಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಇದು ಒಂದು 5 to 7 kg ಅದರಲ್ಲಿ ಹಾಕ್ಬೋದು. ಮೇಡಮ್ ಇಲ್ಲಿ ನೋಡಿ, ನೀವು ಡಿಫ್ರೆಂಟಾಗಿ ಒಂದು ಇದು ಮಾಡಿದ್ದೀವಿ, ಫಾಲ್ ಸೀಲಿಂಗ್ ಮಾಡಿದ್ದೀವಿ. ಇದು ಏನು ಕಾನ್ಸೆಪ್ಟ್ ಅಂದರೆ ನಮ್ಮದು ಹಳೆ ಕಾಲದಲ್ಲಿ ಹಂಚಿನ ಮನೆಯಲ್ಲಿ ಇರುತ್ತಲ್ವ, ಆ ಥರ ಒಂದು ಟ್ರೆಡಿಷನಲ್ ಲುಕ್ಕಲ್ಲಿ ನಾವು ನಮ್ಮ ಕಾನ್ಸೆಪ್ಟಲ್ಲಿ ಮಾಡಿದ್ದೀವಿ. ಆತ್ಮೀಯರೇ, ಪ್ರತಿಯೊಬ್ಬರಿಗೂ ಕೂಡ ಮನೆ ಕಟ್ಟಬೇಕಂತ ಕನಸಿರುತ್ತೆ. ಆ ಕನಸಿನ ಮನೆಗೆ ಸುಂದರವಾದಂಥ ಒಂದು ಇಂಟೀರಿಯರ ಮಾಡಿಸ್ಬೇಕು ಅನ್ನೋದು ಮಹದಾಸೆ ಇರುತ್ತೆ. ಪ್ರೀಮಿಯಂ ಕ್ವಾಲಿಟಿ ಇರಬೇಕು, ಲಾಂಗ್ ಟೈಮ್ ಡ್ಯೂರೇಬಿಲಿಟಿ ಇರಬೇಕು, ಯೂಸರ್ ಫ್ರೆಂಡ್ಲಿ ಆಗಿರಬೇಕು, ಅದ್ರ ಜೊತೆಗೆ ಬಜೆಟ್ ಫ್ರೆಂಡ್ಲಿ ಆಗಿರಬೇಕು ಅಂತ ಹೇಳಿ ಆ ಥರದೊಂದು ಇಂಟೀರಿಯರ್ ಇರುವಂಥ ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ಗೆ ನಾನಿವತ್ತು ನಿಮ್ಮನ್ನು ಬಾನವಿ ಗ್ರೂಪ್ಸ್ ಅಲ್ಯೂಮಿನಿಯಂ ಇಂಟೀರಿಯರ್ ವರ್ಕ್ಸ್ ಇರುವಂತಹ ಎಕ್ಸ್ಪೀರಿಯನ್ಸ್ ಸೆಂಟರ್ಗೆ ಕರ್ಕೊಂಡ್ಬಂದಿದ್ದೀರಿ. ನೀವು ಮನೆ ಕಟ್ಟೋದಕ್ಕೂ ಮುಂಚೆ, ಮನೆ ಕಟ್ಟಾದ ನಂತರ ನಿಮ್ಮ ಮನೆ ಇಂಟೀರಿಯರ್ ವರ್ಕ್ ಯಾವ ರೀತಿ ಇರಬೇಕು ಅಂತ ಹೇಳಿ ಇಲ್ಲಿ ಮುಂಚಿತವಾಗಿ ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ನಮ್ಮ ಜೊತೆ ಇವತ್ತು ಬಾನವಿ ಗ್ರೂಪ್ಸ್ನ ಮಾಲೀಕರಾದಂಥ ಪದ್ಮನಾಭ್ ಸರ್ ಇದ್ದಾರೆ. ಅವ್ರ ಜೊತೆ ಕಂಪ್ಲೀಟ್ ಆಗಿ ಎಕ್ಸ್ಪೀರಿಯನ್ಸ್ ಸೆಂಟರ್ನ ಟೂರ್ ಮಾಡಿದ್ದೀನಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ಎಷ್ಟು ವರ್ಷದಿಂದ ಈ ಗ್ರೂಪ್ನ ಕಂಪನಿ ಸ್ಟಾರ್ಟ್ ಮಾಡಿದ್ದೀರಾ ಸರ್? 8 years ಆಯಿತು. ನಮ್ದು ಎಕ್ಸ್ಪೀರಿಯನ್ಸ್ ಬಂದು ಒಂದು 25 years ಅಲ್ಯೂಮಿನಿಯಂ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ನಾವು ಅಲ್ಯೂಮಿನಿಯಂ ಇಂಟೀರಿಯರ್ ವರ್ಕ್ ಮಾಡ್ತಾ ಇದ್ದೀವಿ. ಸರ್ ಇವಾಗ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ವುಡ್ ವರ್ಕ್ಗಿಂತ ಅಲ್ಯೂಮಿನಿಯಂ ಹೇಗೆ ಬೆಸ್ಟ್, ಹೇಗೆ ಬೆಟರ್? ಮೇಡಮ್, ಫಸ್ಟ್ ಆಫ್ ಆಲ್ ನಿಮಗೆ ಬರುತ್ತೆ, ಇದು ಕಿಚನಿಗೆ ಯೂಸ್ಫುಲ್ ಆಗುತ್ತೆ ತುಂಬ. ಯಾಕೆಂದರೆ ಈಗ ನೀರಲ್ಲಿ ತುಂಬ ವುಡ್ಡು ಎಷ್ಟು ಕಾಸ್ಟ್ಲಿ ಹಾಕಿದ್ರೆ ನಿಮಗೆ ಹುಳ ಬರುತ್ತೆ ಮತ್ತು ಟರ್ಮೈಟ್ ಇಶ್ಯೂಸು ಮತ್ತು ರಸ್ಟ್ ಹಿಡಿಯೋದು ತುಂಬ ನಾವೇ ತುಂಬ ರೆನೋವೇಟ್ ಮಾಡಿದ್ದೀವಿ ಆಲ್ರೆಡಿ ತುಂಬ ಕಿಚನ್ಸು. ಓಕೆ, 2 ವರ್ಷ ಆಗಿರೋದು, 3 ವರ್ಷ ಆಗಿರೋದು, 1 ವರ್ಷ ಆಗಿರೋದು ಕೂಡ ಚೇಂಜ್ ಮಾಡಿದ್ದೀವಿ. ಓಕೆ, ಆಮೇಲೆ ನಿಮಗೆ ಲಾಂಗ್ ಡ್ಯೂರೇಬಿಲಿಟಿ ಬರುತ್ತೆ ಒಂದು. ಓಕೆ, ಮತ್ತು ಮೇಂಟೆನೆನ್ಸ್ ಬರಲ್ಲ. ಝೀರೋ ಮೇಂಟೆನೆನ್ಸ್ ಮೇಡಮ್. ಅಂದರೆ ಅದು ಕರೆಕ್ಟಾಗಿ ವರ್ಕ್ ಮಾಡಬೇಕು. ಈಗ ಕ್ವಾಲಿಟಿಯಲ್ಲಿ ಅದು ಕಾಂಪ್ರಮೈಸ್ ಮಾಡಲ್ಲ. ನಾವು ಕ್ವಾಲಿಟಿ ಕರೆಕ್ಟಾಗಿ ಮಾಡಿದ್ರೆ ನಿಮಗೆ ಲೈಫ್ ಟೈಮ್ ಅಂದರೆ 50 years 100 years ಆದ್ರೂ ಏನಾಗಲ್ಲ. ಅಲ್ಯೂಮಿನಿಯಂ ಇಂಟೀರಿಯರ್ 50 ವರ್ಷ 100 ವರ್ಷನೂ ಕೂಡ ಇರುತ್ತೆ ಮೇಡಮ್. ನಿಜ ಮೇಡಮ್. ಬನ್ನಿ ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್ ಸೆಂಟರ್ ಅಲ್ಲಿ ಫಸ್ಟ್ ಕಿಚನ್ ಇಂದಲೇ ಸ್ಟಾರ್ಟ್ ಮಾಡೋಣ. ಯಾಕೆಂತ ಹೇಳಿದ್ರೆ ಅಲ್ಯೂಮಿನಿಯಂ ಇಂಟೀರಿಯರ್ ಅಂತ ಬಂದಾಗ ಕಿಚನ್ಗೆ ಬೆಸ್ಟ್ ಅಂತ ಹೇಳಿದ್ರಿ. ಇಲ್ಲಿ ಯಾವೆಲ್ಲ ಸೆಟಪ್ ನ ನೀವು ಸೆಟ್ ಮಾಡಿದ್ದೀರಾ? ಮೇಡಮ್, ಆ್ಯಕ್ಚುಲಿ ಇದು ಫಸ್ಟ್ ತೋರಿಸಿ ನಿಮಗೆ. ಇದು ನಿಮಗೆ ತುಂಬ ಕಿಚನ್ಗೆ ಸ್ಟೋರೇಜ್ ಅಂದರೆ ತುಂಬ ಚಿಕ್ಕ ಮನೆಗೆಲ್ಲ ಸ್ಟೋರ್ ರೂಮ್ ಅಂತ ಇರಲ್ಲ, ಈ ಥರ ಪ್ಯಾಂಟ್ರಿ ಯೂನಿಟ್ ಅಂತ ಕರಿತೀವಿ ಇದಕ್ಕೆ. ಇದು ನಾವು ಸ್ವಲ್ಪ ಲಕ್ಸುರಿ ಟೈಪಲ್ಲಿ ಗ್ಲಾಸ್ ಪ್ಯಾಂಟ್ರಿ ಯೂನಿಟ್ ಹಾಕಿದ್ದೀವಿ. ಇದರಲ್ಲಿ ನಿಮಗೆ ಎಲ್ಲ ಒಂದು ಮನೆಗೆ ಬೇಕಾದಂಥ ಐಟಮ್ಸ್ ಎಲ್ಲ ಇದರಲ್ಲೇ ಸ್ಟೋರ್ ಮಾಡಬಹುದು. ಇಷ್ಟು ಚಿಕ್ಕ ಸ್ಪೇಸ್ ಅಲ್ಲಿ ಅಷ್ಟು ಸಾಮಾನುಗಳೆಲ್ಲ ಇಡಬಹುದು. ನಮಗೆ ಹೇಗೆ ಬೇಕೇ ಹಾಗೆ ಸ್ಟೋರೇಜ್ ಮಾಡಬಹುದು. ಎಕ್ಸ್ಟ್ರಾ ದಿನಸಿ ಸಾಮಾನು ಆಗಿರ್ಬೋದು, ವಸ್ತುಗಳಿರ್ಬೋದು, ಕಿಚನ್ ಅಲ್ಲಿ ಮಾಡಿದಂತ ಕೆಲವೊಂದು ವಸ್ತುಗಳನ್ನ ಇಲ್ಲಿ ಸ್ಟೋರೇಜ್ ಆಗಿ ಮಾಡ್ಕೊಬಹುದು. ಅದಕ್ಕೋಸ್ಕರ ಸಪರೇಟ್ ಆಗಿ ಒಂದು ಕೋಣೆ ಬೇಕು ಅಂತ ಏನಿಲ್ಲ. ಅಂದ್ರೆ ಮಾಡ್ಯುಲರ್ ಕಿಚನ್ ಕಂಪ್ಲೀಟ್ ಆಗಿ ಲುಕ್ ಬರ್ತಾ ಇದೆ ಇದರಲ್ಲಿ. LED ಲೈಟ್ ಕೂಡ ಹಾಕ್ಬೋದು. ಇದು ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ನೀವು ಎಲ್ಲ ಮೇಲೆ ಕೆಳಗಡೆ ಶಿಫ್ಟ್ ಕೂಡ ಮಾಡಬಹುದು. ಅಡ್ಜಸ್ಟೇಬಲ್ ಸ್ಟೋರೇಜ್ ಯೂನಿಟ್ ನೋಡಿ ನಮಗೆ ಯಾವ ರೀತಿ ಹೈಟ್ ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡ್ಕೊಬಹುದು. ಯಾಕಂದ್ರೆ ಕೆಲವೊಂದು ಕಿಚನ್ ಅಲ್ಲಿ ಇರುವಂತ ಸ್ಟೋರೇಜ್ ಬಾಕ್ಸ್ ದೊಡ್ಡದಿರುತ್ತೆ, ಕೆಲವೊಂದು ಚಿಕ್ಕದಿರುತ್ತೆ. ದೊಡ್ಡದಿದ್ದಾಗ ದೊಡ್ಡದು ಮಾಡ್ಕೋಬಹುದು, ಚಿಕ್ಕದಿದ್ದಾಗ ಚಿಕ್ಕದು ಮಾಡ್ಕೊಬಹುದು. ನೋಡಿ, ಯೂಸರ್ ಫ್ರೆಂಡ್ಲಿ ಆಗಿದೆ. ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಸೆಟಪ್ ಮಾಡ್ಕೊಬಹುದು. ಮತ್ತೆ ಇನ್ನೊಂದಂತ ಹೇಳಿದ್ರೆ ಪ್ರೀಮಿಯಂ ಲುಕ್ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಮಾಡ್ಯುಲರ್ ಕಿಚನ್ ಫೀಲ್ ಕೂಡ ಬರ್ತಾ ಇದೆ. ಇದು ಬಂದ್ಬಿಟ್ಟು ನಿಮ್ಗೆ ರೋಲಿಂಗ್ ಸೆಟ್ ಅಂತ ಹೇಳ್ತೀವಿ. ಓಕೆ, ನಿಮ್ಗೆ ಈ ತರ ಕೆಳಗೆ ರೋಲ್ ಮಾಡಿ ಕ್ಲೋಸ್ ಮಾಡಬಹುದು. ಅದೇ ತರ ನಿಮಗೆ ಮೇಲೆ ಈ ತರ
ಓಪನ್ ಮಾಡ್ಬೋದು. ಇವಾಗ ಡೈಲಿ ಕಿಚನ್ ಅಲ್ಲಿ ನಾವು ಖಾರ ರುಬ್ಬೋದಕ್ಕೆಲ್ಲ ಮಿಕ್ಸಿ, ಗ್ರೈಂಡರು, ಜ್ಯೂಸರ್ ಎಲ್ಲ ಬಳಸ್ತಾ ಇರ್ತೀವಿ. ಹೊರಗಡೆ ಇಟ್ಟಾಗ ಅಕ್ವರ್ಡ್ ಆಗಿ ಮೆಸ್ಸಿ ತರ ಕಾಣಿಸ್ತಾ ಇರುತ್ತೆ. ಈ ರೀತಿಯಾಗಿ ಒಳಗಡೆ ಇಟ್ಟಾಗ ಬೇಕಾದಾಗ ಯೂಸ್ ಮಾಡ್ಕೋಬಹುದು, ಬೇಡ ಅಂತ ಹೇಳಿದಾಗ ಕಂಪ್ಲೀಟ್ ಆಗಿ ಈ ರೀತಿಯಾಗಿ ರ್ಯಾಕ್ ನ ಇಡಿದ್ರೆ ಕ್ಲೋಸ್ ಆಗುತ್ತೆ. ಇದು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಏನಂದ್ರೆ ಇದು ಈ ತರ ಲಿಫ್ಟ್ ಅಪ್ ಆಗುತ್ತೆ. ಒಂದು ಸರ್ ಇದೇನು ಉಡ್ದ? ಇಲ್ಲ ವುಡ್ ಅಲ್ಲ, ವುಡ್ ಯಾವುದು ಯೂಸ್ ಮಾಡಲ್ಲ ಮೇಡಮ್. ನಾನು ಫಿನಿಶಿಂಗ್ ಬಂದಿದೆ ಅದಕ್ಕೆ ಇಲ್ಲ, ಇದೇನಂದ್ರೆ ನಿಮಗೆ ಲಾಂಗ್ ಲಾಸ್ಟಿಂಗ್ ವುಡನ್ ಫಿನಿಶ್ ಅಲ್ಲಿ ಅಲ್ಯೂಮಿನಿಯಂ ಪ್ರೊಫೈಲ್ ಬಂದಿದೆ. ಓಕೆ ನಿಮ್ಗೆ ನೋಡಿ ಇದು ಸೌಂಡ್ ಬರ್ತಾ ಇದೆಯಲ್ಲ, ಇದೆಲ್ಲ ಫುಲ್ ಅಲ್ಯೂಮಿನಿಯಂ ಫ್ರೇಮ್ ಬರುತ್ತೆ. ಓಕೆ, ಆಮೇಲೆ ನಿಮ್ಗೆ ಇದು ಬಂದ್ಬಿಟ್ಟು GTPT ಅಂತ ಹೇಳ್ತೀವಿ. ಇದರಲ್ಲಿ ಪಾತ್ರೆ ತೊಳೆದ್ಬಿಟ್ಟು ಇದ್ರಲ್ಲಿ ಹಾಕಿದ್ರೆ ನಿಮ್ಗೆ ನೀರು ಇಲ್ಲಿ ಸ್ಟೋರೇಜ್ ಆಗುತ್ತೆ ನೋಡಿ ಕೆಳಗಡೆ. ನೀರ್ ಸ್ಟೋರೇಜ್ ಆಗುತ್ತೆ. ಇದನ್ನ ನಾವು ಆಮೇಲೆ ರಿಮೂವ್ ಮಾಡಬಹುದು. ಯೂಶಲಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಪಾತ್ರೆ ತೊಳೆದ ತಕ್ಷಣ ಟೈಮ್ ಇರಲ್ಲ, ಏನು ಇರಲ್ಲ ಅಂತ ಹೇಳಿದಾಗ ಹಿಂಗೆ ಜೋಡಿಸ್ಬಿಟ್ಟು ಹೋಗುತ್ತೀವಿ. ಅದರಿಂದ ನೀರೆಲ್ಲ ಸೋರಿ ಇಲ್ಲೆಲ್ಲ ಏನಾಗುತ್ತೆ ಅಂದ್ರೆ ಶೀತ ಹಿಡಿಯುತ್ತೆ ಯೂಶಲಿ. ಮತ್ತೆ ಮರದಾದ್ರೆ ಹಾಳಾಗ್ಬಿಡುತ್ತೆ. ಹಾಗಾಗಿ ಈ ರೀತಿಯಾದಂಥ ಒಂದು ಸೆಟಪ್ ಮಾಡಿಸ್ಕೊಂಡ್ರೆ ನಾವು ನೋಡಿ, ಅದರಿಂದ ಪಾತ್ರೆಯಿಂದ ಬಂದಂಥ ನೀರನ್ನು ಕೂಡ ಒಂದ್ ಕಡೆ ಶೇಖರಣೆ ಆಗುತ್ತೆ. ಅದಾದ ನಂತರ ಇಂಟೀರಿಯರ್ ಕೂಡ ಹಾಳಾಗಲ್ಲ, ಮನೆನೂ ಕೂಡ ತುಂಬಾ ಸ್ವಚ್ಛವಾಗಿರುತ್ತೆ. ಇದೆಲ್ಲಾನು ಸೋಪ್ ಕ್ಲೋಸ್ ಇರುತ್ತೆ, ಈ ತರ ಸೋಪ್ ಕ್ಲೋಸ್ ಆಗುತ್ತೆ. ಓಕೆ, ಇಲ್ಲಿ ಬಂದಾಗ ಚಿಮ್ನಿ ಸೆಟಪ್ ಬಂದಾಗ ಎಲ್ಲ ಮನೇಲೂ ಕೂಡ ಓಪನ್ ಆಗಿರುತ್ತೆ. ಚಿಮ್ನಿ ಆದಮೇಲೆ ಅದನ್ನ ಹೆಂಗೆ ಕ್ಲೋಸ್ ಮಾಡೋದನ್ನೇ ತುಂಬ ಜನ ಕನ್ಫ್ಯೂಷನ್ ಇರುತ್ತೆ. ಪ್ರತಿಯೊಂದು ಮನೆಗೆ ಹೋದ್ರೂ ಕೂಡ ಮಾಡ್ಯುಲರ್ ಕಿಚನ್ ಸೆಟಪ್ ಮಾಡಿದ್ರೂ ಕೂಡ ಚಿಮ್ನಿದು ಬರುತ್ತಲ್ಲ, ಪೈಪ್ ಲೈನ್, ಅದೆಲ್ಲ ಓಪನ್ ಸ್ಪೇಸ್ ಇರುತ್ತೆ. ಇಲ್ಲಿ ಸರ್ ಓಪನ್ನೇ ಇಲ್ವಲ್ಲ? ಹೌದೌದು, ಅದೇ ನಾವು ಈ ತರ ಒಂದೇ ಸಿಮಿಲಾರಿಟಿ ಇರಲಿ ಅಂತ ಈ ಥರನೇ ಕಲರ್ ಕೊಟ್ಬಿಟ್ಟು ಈ ಥರ ಕ್ಲೋಸ್ ಮಾಡಿದೀವಿ. ಅದು ಕಾಣಬಾರ್ದು ಅಂತ, ಗಲೀಜ್ ಕಾಣಬಾರ್ದು, ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಲುಕ್ ಇರಬೇಕು ಅಂತ ಹೇಳಿ. ಅದೇ ಬಾನವಿ ಅಲ್ಯೂಮಿನಿಯಂ ಇಂಟೀರಿಯರ್ ವರ್ಕ್ಸ್ ನ ಸ್ಪೆಷಾಲಿಟಿ ನೋಡಿ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳಿ. ಚಿಮ್ನಿಲಿ ಕೂಡ ಹೊರಗಡೆ ಕಾಣಿಸ್ಬಾರ್ದು, ಮತ್ತೆ ಅಕ್ವರ್ಡ್ ಕಾಣಿಸುತ್ತೆ ಅಂತ ಹೇಳಿ ತುಂಬಾ ಜನ ಮನೇಲಿ ಏನ್ ಮಾಡೋದಂತ ಟೆನ್ಷನ್ ಆಗಿರುತ್ತೆ. ಈ ರೀತಿಯಾಗಿ ನೀವೊಂದು ಡಿಸೈನಿಂಗ್ ತಗೊಂಡ್ರೆ ಅಕ್ವರ್ಡ್ ಆಗು ಕಾಣಿಸಲ್ಲ, ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ ಬಂದು ನಿಮ್ಗೆ ಜಸ್ಟ್ ಸ್ಟೋರೇಜ್ ಕೊಟ್ಟಿದ್ದೀನಿ, ಎಲ್ಲಾನು ಈ ತರ ಲಿಫ್ಟ್ ಅಪ್ ಕೊಟ್ಟಿದ್ದೀನಿ. ಲಿಫ್ಟ್ ಅಪ್, ಹೌದು, ಈ ತರ ಪಾರ್ಟಿಷನ್ ಈ ತರ ಮಾಡಬಹುದು, ಇಲ್ಲ ತುಂಬಾ ಲಾಂಗ್ ಪಾರ್ಟಿಷನ್ ಕೂಡ ಮಾಡಬಹುದು. ಈ ತರ ಸಾಫ್ಟ್ ಕ್ಲೋಸ್ ಮಾಡಬಹುದು, ಸಾಫ್ಟ್ ಆಗಿ ಕ್ಲೋಸ್ ಆಗುತ್ತೆ. ದಡ್ ಬಡ್ ಅಂತಲೂ ಕೂಡ ಅನ್ನಲ್ಲ. ಕೆಲವೊಂದು ಮನೆಗಳಲ್ಲಿ ನಾವು ನೋಡಿದಾಗ ಕಿಚನ್ಗೆ ಹೋದಾಗ ಯಾವ್ದಾದ್ರು ಒಂದು ಕಬೋರ್ಡ್ ಆಗಿರ್ಬೋದು, ಈ ತರ ಸ್ಟೋರೇಜ್ ಯೂನಿಟ್ ಓಪನ್ ಮಾಡಿದಾಗ ಕ್ಲೋಸ್ ಮಾಡಿದಾಗ ದಡಬಡ ಅಂತ ಸೌಂಡ್ ಬರುತ್ತೆ. ಅಪ್ಪ ಕಿಚನ್ ಅಲ್ಲಿ ಏನ್ ಮಾಡ್ತಾ ಇದಾರೆ ಅಂತ ಹೇಳಿ ಸುತ್ತ ಮನೆಗಳಿಗೆಲ್ಲ ಕೇಳಿಸುತ್ತೆ ನೋಡಿ. ಈ ತರ ಒಂದು ಫಿನಿಶಿಂಗ್ ಇರುವಂತ ಒಂದು ಡಿಸೈನ್ ಮಾಡಿಸಿದ್ರೆ ಸೇಫ್ಟಿ ಜೊತೆಗೆ ಸೌಂಡ್ ಕೂಡ ಕಡಿಮೆ ಇರುತ್ತೆ. ಹೌದು ಮೇಡಮ್, ಹೌದು. ಓಕೆ, ಮತ್ತೆ ಅಲ್ಲಲ್ಲಿ ಲೈಟಿಂಗ್ಸ್ ಎಲ್ಲ ಕೊಟ್ಟಿದ್ದೀರಾ ಸರ್? ಹೌದು, LED ಸ್ಟ್ರಿಪ್ ಲೈಟ್ ಕೊಡ್ತಿದ್ದೀವಿ. ಯಾಕಂದ್ರೆ ಈಗ ಚಿಕ್ಕ ಮನೆಗಳು, ಚಿಕ್ಕ ಕಿಚನ್ ಅಲ್ಲೆಲ್ಲ ನಿಮ್ಗೆ ಬೆಳಕೆಲ್ಲ ಕಮ್ಮಿ ಇರುತ್ತೆ. ಓಕೆ, ಅದಕ್ಕೋಸ್ಕರ ಈ ತರ ಆಪ್ಷನ್ ಕೊಟ್ಟಿದ್ದೀವಿ. ನಿಮ್ಗೆ ಬೇಕಾದ್ರೆ ಅದು ಯೂಟಿಲೈಸ್ ಮಾಡ್ಕೊಡ್ತೀವಿ. ಅಂದ್ರೆ ಲಕ್ಸುರಿ ಫೀಲ್ ಬರುತ್ತೆ ಕಿಚನಿಗೆ ಬಂದ ತಕ್ಷಣ. ಹೌದೌದು. ಮತ್ತೆ ಈ ಕಡೆ ಬಂದಾಗ ಪಾತ್ರೆ ಸ್ಟೋರೇಜ್ ಯೂನಿಟ್ ಎಲ್ಲ ತೋರಿಸ್ಬೇಕು ಸರ್. ಹೌದು ಮೇಡಮ್, ಇಲ್ಲಿ ಬಂದು ನಿಮ್ಗೆ ಬಿಕ್ಕರ್ ಬಾಸ್ಕೆಟ್ ಅಂದ್ರೆ PVC ಬಿಕ್ಕರ್ ಬಾಸ್ಕೆಟ್ ಬರುತ್ತೆ. ಇದು ನಿಮ್ಗೆ ಏನಕ್ಕೆ ಯೂಸ್ ಅಂದ್ರೆ ತುಂಬಾ ಓನಿಯನ್ಸ್, ಪೊಟ್ಯಾಟೋಸ್ ಎಲ್ಲ ಇಡ್ಬೋದು. ಮತ್ತೆ ಇದು ನಿಮ್ಗೆ ತೆಗೆದು ಬೇಕಾದ್ರೆ ಕ್ಲೀನ್ ಇದು ವಾಶ್ ಮಾಡ್ಬೋದು. ಓಕೆ, PVC ಇದು ಅಂದ್ರೆ ಇದು PVC ಇದೆ. ಯೂಶಲಿ ನಾವು ನೋಡಿದಾಗ ಕೆಲವೊಂದು ಸ್ಟೀಲ್ ಮಾಡಿರ್ತಾರೆ, ಇಲ್ಲ ಕೆಲವೊಂದು ಅಂತ ಹೇಳಿದ್ರೆ ಬಿದ್ರಿಂದ ಮಾಡಿರ್ತಾರೆ. ಅದು ನೀರು ಬಿದ್ದರೆ ಬೇಗ ಹಾಳಾಗುತ್ತೆ, ಮತ್ತೆ ಕ್ಲೀನ್ ಮಾಡೋಕ್ಕೂ ಆಗಲ್ಲ. ಆದರೆ ಇದು PVC ಆಗಿರೋದ್ರಿಂದ ನಾವು ತರಕಾರಿ, ವೆಜಿಟೇಬಲ್, ಎಕ್ಸ್ಟ್ರಾ ಏನೆಲ್ಲ ಥಿಂಗ್ಸ್ ತರ್ತೀವಿ ಅದನ್ನೆಲ್ಲ ಸ್ಟೋರೇಜ್ ಆಗಿ ಇಟ್ಕೊಬೋದು. ಮತ್ತು ಯೂಸರ್ ಫ್ರೆಂಡ್ಲಿ ಆಗಿದೆ, ಮತ್ತು ಕೂಡ ಇದನ್ನು ಕ್ಲೀನ್ ಮಾಡೋದಕ್ಕೆ ರಿಮೂವಬಲ್ ಕೂಡ ಆಗಿದೆ. ಯಾವಾಗ ಬೇಕಾವಾಗ ಕ್ಲೀನ್ ಮಾಡೋದು. ಕಿಚನ್ ಅಂದಮೇಲೆ ಹಬ್ಬ ಹರಿದಿನಗಳಲ್ಲಿ ಯಾವಾಗಲೂ ಕ್ಲೀನಿಂಗ್ ನಡೀತಲೇ ಇರುತ್ತೆ ಅಲ್ವಾ? ಓಕೆ, ನೆಕ್ಸ್ಟ್ ಬಂದಾಗ ನೆಕ್ಸ್ಟ್ ಯಾವ ರೀತಿ ಕಾನ್ಸೆಪ್ಟ್? ನೆಕ್ಸ್ಟ್ ಬಂದು ನಿಮಗೆ ಈ ತರ ಬಾಟಲ್ ಪುಲ್ ಔಟ್ ಕೊಟ್ಟಿದ್ದೀವಿ. ಇದೆಲ್ಲ 304 ಗ್ರೇಡ್ SS. ಓಕೆ, ಪ್ಯೂರ್ SS ಅಲ್ಲಿ 6 mm ರಾಡ್ ಅಲ್ಲಿ 3 ಸ್ಟೆಪ್ ಇದು ಕೊಟ್ಟಿದ್ದೀನಿ ಮೇಡಮ್. ಅಂದ್ರೆ ಕ್ವಾಲಿಟಿ ವೈಸ್ ಕೂಡ ನಿಮ್ದು ಪ್ರೀಮಿಯಂ ಆಗಿದೆ. ಕ್ವಾಲಿಟಿಲಿ ಯಾವತ್ತೂ ಕೂಡ ಕಾಂಪ್ರಮೈಸ್ ಆಗಿಲ್ಲ ನೀವು. ಯೂನಿಟ್ ನಾವು ದಿನನಿತ್ಯ ಏನೆಲ್ಲ ಒಗ್ಗರಣೆಗಳನ್ನ ಬೆಳೆಸ್ತೀವಿ ಅದನ್ನ ಈಸಿಯಾಗಿ ತಗೊಳ್ಳೋದಕ್ಕೆ ಈಸಿ ಆಗಲಿ ಅಂತ ಹೇಳಿ ಈ ತರದೊಂದು ಯೂನಿಟ್ ಕೂಡ ಸ್ಟೋರೇಜ್ ಯೂನಿಟ್ ನೀವು ಮಾಡ್ಕೊಬಹುದು. ಅದಾದ ನಂತರ ಇಲ್ಲಿಗೆ ಬಂದಾಗ ನೆಕ್ಸ್ಟ್ ಮೇಡಮ್, ಇಲ್ಲಿ ಬಂದ್ರೆ ನಿಮಗೆ ಇದು ಕಟ್ಲೇರಿ ಯೂನಿಟ್ ಬರುತ್ತೆ. PVC ಕಟ್ಲೇರಿ ಯೂನಿಟ್ ಅಂತ ಹೇಳ್ತೀವಿ. ಮತ್ತೆ ಇದು ಅದ್ರ ಜೊತೆಗೆ ಇದು ನಿಮಗೆ ಟ್ಯಾಂಡಮ್ ಯೂನಿಟ್ ಅಂತ ಹೇಳ್ತೀವಿ. ಇದಕ್ಕೆ ಟ್ಯಾಂಡಮ್ ಯೂನಿಟ್. ಅದು ನಿಮಗೆ ಇಲ್ಲಿ ಸ್ಪೂನ್ಸ್ ಎಲ್ಲ ಇಡೋಕ್ಕೆ ಸ್ಪೇಸ್ ಸಿಗುತ್ತೆ. ನಿಮಗೆ ಇದು ರಿಮೂವಲ್ ಅಂದರೆ ನೀವು ಬೇಕಾದ್ರೆ ತೆಗೆದು ಇದು ಕೂಡ ವಾಶ್ ಮಾಡ್ಬೋದು. ಆ ಥರ ಸಿಸ್ಟಮ್ ಇದೆ. ಮೋಸ್ಟ್ ಕಿಚನಲ್ಲಿ ದಿನನಿತ್ಯ ಗಲೀಜಾಗದಂತ ಹೇಳಿದ್ರೆ ಕಟ್ಲೆರಿ ಯೂನಿಟ್. ಯಾಕಂದರೆ ಯಾವಾಗಲೂ ಸ್ಪೂನು, ಚಮಚಗಳೆಲ್ಲ ತಗೊಳ್ತಾ ಇರ್ತೀವಿ, ಸೌಟೆಲ್ಲ ಬಳಸ್ತಾ ಇರ್ತೀವಿ. ಹಾಗೇನೆ ಇಟ್ಟಾಗ ಹಾಳಾಗುತ್ತೆ. ಆದರೆ ಅಲ್ಯೂಮಿನಿಯಂ ಇಟ್ಟಾಗ ನೋಡಿ, ಅಲ್ಯೂಮಿನಿಯಮಿಂದ ಮಾಡಿದಂತೆ ಇಟ್ಟಾಗ ಅಷ್ಟೇ ಕ್ಲೀನಾಗಿರುತ್ತೆ. ಮತ್ತು ಇದನ್ನು ಕೂಡ ಆವಾಗವಾಗ ಈಸಿಯಾಗಿ ಕ್ಲೀನ್ ಮಾಡ್ಕೊಬಹುದು. ಇಲ್ಲಿ ಕಟ್ಲೆರಿ ಯೂನಿಟಲ್ಲಿ ಏನೆಲ್ಲ ಬರುತ್ತೆ ನೋಡೋಣ. ಇಲ್ಲಿ ಬಂದರೆ ನಿಮಗೆ ಸ್ಟೋರೇಜ್ ಯೂನಿಟ್ ಕೊಟ್ಟಿದ್ದೀನಿ. ಗ್ಲಾಸ್ ಎಲ್ಲ ಇಟ್ಕೊಬಹುದು. ಇಲ್ಲಿ ಕೂಡ ನಿಮಗೆ ಪ್ಲೇಟ್ಸು ಮತ್ತು ಕಪ್ ಆ್ಯಂಡ್ ಸಾಸರ್ ಎಲ್ಲ
ಪಾರ್ಟಿಷನ್ ಕೊಟ್ಟಿದ್ದೀರಾ, ತುಂಬಾ ಅವ್ರಿಗೆ ಹೆಂಗ್ ಬೇಕಂಗೆ ಸೆಟಪ್ ಮಾಡ್ಕೊಬಹುದು. ಅಂದ್ರೆ ಇದು ಏನು ನಿಮ್ಗೆ ವೆಯ್ಟ್ ಕೆಪಾಸಿಟಿ ಅಂದ್ರೆ 60 kg ವೆಯ್ಟ್ ಕೆಪಾಸಿಟಿ ಕೂಡ ಇದೆ. ಅಷ್ಟು 60 kg? ಹೌದು ಮೇಡಮ್, ಅಷ್ಟು ಕೆಪಾಸಿಟಿ ಇದೆ. ಅಂದ್ರೆ ಕೆಲವರು ಅಕ್ಕಿ ಡಬ್ಬಗಳು ಹೋಗ್ತೀವಿ, ಅದಕ್ಕೋಸ್ಕರ ನಿಮ್ಗೆ ಅದು ವೆಯ್ಟ್ ಕೆಪಾಸಿಟಿ ಅಷ್ಟು ಕೊಟ್ಟಿದ್ದೀನಿ. ಸರ್ ಇದು ಹ್ಯಾಂಡಲ್ ಎಲ್ಲ ಯಾವ್ಯಾವ ರೀತಿ ಬರುತ್ತೆ ಸರ್? ಇದು ಡಿಫ್ರೆಂಟ್ ಆಗಿದೆ. ಅಂದ್ರೆ ಇದು ಓವಲ್ ಶೇಪ್ ಕೊಟ್ಟಿದ್ದೀನಿ. ಓಕೆ, ಈ ಥರನೂ ಸಿಗುತ್ತೆ ನಿಮಗೆ, ಸ್ಕ್ವೇರ್ ಟೈಪ್ ಕೂಡ ಸಿಗುತ್ತೆ. ಇಲ್ಲಿ ಬಂದರೆ ನಿಮಗೆ SS ಕಟ್ಲರಿ ಯೂನಿಟ್ ಕೊಟ್ಟಿದ್ದೀನಿ. ಓಕೆ, ಅಂದರೆ ಆಪ್ಷನಲ್, ಈಗ ಕಸ್ಟಮರ್ಗೆ ಯಾವ್ದು ಇಷ್ಟ ಆಗುತ್ತೆ ಓಕೆ ಅದು ಯೂಸ್ ಮಾಡೋಕ್ಕೋಸ್ಕರ ಈ ಥರ ಕೊಟ್ಟಿದ್ದೀನಿ. ಅಂದರೆ ನಿಮ್ಗೆ ಯಾವ ರೀತಿ ಕಟ್ಲರಿ ಯೂನಿಟ್ ಬೇಕು ಅಂತ ಹೇಳಿ ಇಲ್ಲೇ ಎಕ್ಸ್ಪೀರಿಯನ್ಸ್ ಮಾಡಿ ಆಮೇಲೆ ನಿಮ್ಮ ಮನೆಗೆ ಚೂಸ್ ಮಾಡ್ಬೋದು. ಹೌದು, ಕಟ್ಲರಿ ಯೂನಿಟ್ ಆದ ನಂತರ ಮತ್ತೆ ಈ ಕಡೆ ಬರ್ತೀವಿ, ಮತ್ತೆ ಸ್ಟೋರೇಜ್ ಯೂನಿಟ್. ಹೌದು, ಇದು ಆ್ಯಕ್ಚುಲಿ ಇದು ಟಾಲ್ ಯೂನಿಟ್ ಅಂತ ಹೇಳ್ತೀವಿ. ನಿಮಗೆ ಪ್ಯಾಂಟ್ರಿ ಯೂನಿಟ್ ಬೇಡ, ಸ್ವಲ್ಪ ಈ ಥರ ಸ್ಟೋರೇಜ್ಗೋಸ್ಕರ ಈ ಥರ ಮಾಡಿಕೊಡಿ ಅಂದರೆ ಈ ಥರ ಟಾಲ್ ಯೂನಿಟ್ ಕೂಡ ಮಾಡ್ಬೋದು ಸ್ಟೋರೇಜ್ಗೋಸ್ಕರ. ಹೌದು ಮೇಡಮ್. ಇವಾಗ ಕಿಚನ್ ಅಲ್ಲಿ ಎಷ್ಟು ಐಟಮ್ಸ್ ಇದ್ರೂ ಸಾಕಾಗಲ್ಲ, ಎಷ್ಟು ವಸ್ತುಗಳನ್ನ ಅವಾಗವಾಗ ತಂದು ಸ್ಟೋರೇಜ್ ಮಾಡ್ತಲೇ ಇರ್ತೀವಿ. ಹಾಗಾಗಿ ಎಲ್ಲಿ ಸ್ಪೇಸ್ ಎಲ್ಲಿ ಇಡಬೇಕು ಅಂತ ನಮಗೆ ಕನ್ಫ್ಯೂಷನ್ ಇರುತ್ತೆ. ಅಂಥವ್ರಿಗೆಲ್ಲ ಒಂದು ಕ್ಲಾರಿಟಿ ಸಿಕ್ತು ನೋಡಿ. ನಿಮ್ಮ ಮನೆಗೆ, ನಿಮ್ಮ ಕನಸಿನ ಮನೆಗೆ ಯಾವ ರೀತಿ ಇಂಟೀರಿಯರ್ ವರ್ಕ್ ಮಾಡಿಸ್ಬೋದು, ಅದರಲ್ಲೂ ಕೂಡ ಮಾಡ್ಯುಲರ್ ಕಿಚನ್ ಯಾವ ರೀತಿ ಸೆಟಪ್ ಮಾಡ್ಬೋದು ಅಂತ ಹೇಳಿ ಈ ವಿಡಿಯೋ ನೋಡಿದ್ರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಸರ್ ಮೇಲೆಲ್ಲ ಲಾಫ್ಟ್ಸ್ ಕೊಟ್ಟಿದ್ದೀರಾ? ಹೌದು ಮೇಡಮ್, ಕೊಟ್ಟಿದ್ದೀನಿ. ಆ್ಯಕ್ಚುಲಿ ಇದು ಲಾಫ್ಟ್ ಏನು ಸದ್ಯ ಇರಲಿಲ್ಲ, ನಾವೇ ಕ್ರಿಯೇಟ್ ಮಾಡಿರೋದು. ಯಾಕೆಂದರೆ ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ, ಈಗ ಲಾಫ್ಟು ಕಾಂಕ್ರೀಟ್ ಟ್ರಾವಲಿ ಮಾಡಿದ್ರೇ ವೆಯ್ಟ್ ಎಲ್ಲ ಇಡೋಕ್ಕಾಗುತ್ತಾ ಇಲ್ವಾ ಅಂತ. ಇದು ನಾವೇ ಮಾಡಿರೋದು. ಬಟ್ ಇದರಲ್ಲೂ ಕೂಡ ನಾವು ಒಂದು 150 kg ನೀವು ವೆಯ್ಟ್ ಕೆಪಾಸಿಟಿ ಇಡ್ಬೋದು, ಸ್ಟೋರೇಜ್ ಮಾಡ್ಬೋದು. ಓಕೆ, ಕೆಳಗಡೆ ಇಟ್ಕೊಂಡ್ರೆ ಮೆಸ್ಸಿ ತರ ಕಾಣಿಸುತ್ತೆ. ಇಷ್ಟೊಂದು ಚೆನ್ನಾಗಿ ಮಾಡ್ಯುಲರ್ ಕಿಚನ್ ಸೆಟಪ್ ಮಾಡಿದ ನಂತರ ಐಟಮ್ಸ್ ಎಲ್ಲಿ ಇಡಬೇಕು, ಈ ರೀತಿಯಾದಂಥ ಸ್ಪೇಸ್ ಮಾಡಿಸ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ. ಮತ್ತು ಸ್ಟೋರೇಜಲ್ಲೂ ಕೂಡ ಹೆಂಗೆ ಬೇಕಂಗೆ ಇಟ್ಕೊಬೋದು ನೋಡಿ. ಕಂಪ್ಲೀಟಾಗಿ ನಿಮಗೆ ಯಾವ ಡಿಸೈನ್ ಬೇಕೋ ಆ ರೀತಿ ಮಾಡಿಕೊಡ್ತಾರೆ. ಹ್ಯಾಂಡಲಿಂದ ಹಿಡಿದು, ಲುಕ್ಕಿಂದ ಹಿಡಿದು, ಫಿನಿಶಿಂಗು, ಕಲರ್ ಕಾಂಬಿನೇಷನಿಂದ ಹಿಡಿದು ಯಾವ ರೀತಿ ಬೇಕು ಕಸ್ಟಮರ್ ಆ ರೀತಿ ಮಾಡ್ಕೊಡ್ತೀರಾ ಸರ್. ಇವಾಗ ನಾವು ಕಂಪ್ಲೀಟಾಗಿ ಕಿಚನ್ ಸೆಟಪ್ ನೋಡಾಯಿತು. ನೆಕ್ಸ್ಟ್ ಯಾವ ಸೆಟಪ್ ತೋರಿಸ್ತೀರಾ ಸರ್? ಟಿವಿ ಯೂನಿಟ್ ಇದೆ ಮೇಡಮ್. ಓಕೆ, ಈ ಟಿವಿ ಯೂನಿಟ್ ಬಂದರೆ ಕೂಡ ನಮ್ಮದು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ದೀವಿ. ಒಂದು ಟ್ರೆಡಿಷನಲ್ ಲುಕ್ಕಲ್ಲಿ ಇರಲಿ ಅಂತ ವುಡನ್ ಕಾಂಬಿನೇಷನ್ ಕೊಟ್ಟಿದ್ದೀವಿ. ಓಕೆ, ಅದು ಕೂಡ ನೀವು ಹತ್ರ ನೋಡ್ಬೋದು, ಈ ಶೀಟ್ ನೋಡ್ಬೋದು. ಇಲ್ಲಿ ನಮ್ಮದು ಈ ಸ್ಪೆಷಾಲಿಟಿ ಏನಂದರೆ, ಈಗ ಪ್ರೀಮಿಯಂ ಅಂಡ್ ಅಲ್ಟ್ರಾ ಪ್ರೀಮಿಯಂ ಅಂತ ಕ್ವಾಲಿಟಿ ಕೊಡ್ತಾ ಇದೀವಿ ನಾವು. ನೀವು ಎಡ್ಜಸ್ ಎಲ್ಲ ನೋಡ್ಬೋದು, ಏನು ಲ್ಯಾಮಿನೇಟ್ ಹಾಕಿರ್ತೀರಾ ಅದೇ ಫಿನಿಶಿಂಗಲ್ಲಿ, ಅಂದರೆ ನಿಮ್ಗೆ ಎಡ್ಜಸ್ ಎಲ್ಲೂ ನೋಡೋಕ್ಕಾಗಲ್ಲ, ಅಲ್ಯೂಮಿನಿಯಂ ಇಂಟೀರಿಯರ್ ಅಂತ ಗೊತ್ತಾಗಲ್ಲ, ಆ ಥರ ಫಿನಿಶಿಂಗ್. ಅಂದರೆ ಅದು ಅಲ್ಟ್ರಾ ಪ್ರೀಮಿಯಂ ಅಂತ ಹೇಳ್ತೀವಿ. ನಾರ್ಮಲ್ ಆದರೆ ಅಂದರೆ ವಿತ್ ಫ್ರೇಮ್ ಬಂದರೆ ನಾವು ಪ್ರೀಮಿಯಂ ಕ್ವಾಲಿಟಿ ಅಂತ. ಓಕೆ, ಅದೇ ಥರ ನಿಮಗೆ ಇಲ್ಲಿ ಟಿ ವಿ ಬ್ಯಾಕ್ ಸೈಡ್ ಕೂಡ ಒಂದು ಪ್ರೊಜೆಕ್ಷನ್ ಕೊಟ್ಟಿದ್ದೀನಿ. ಇದು ಕೂಡ ನಿಮಗೆ ಒಂದು ಗ್ರಾನೈಟ್ ಫೀಲ್ಡ್ ಅನ್ಸುತ್ತೆ ಅಲ್ವಾ? ಇದೂ PVC ಶೀಟ್ ಬರುತ್ತೆ ಇದು. ಓಕೆ, ಸ್ಟ್ರಕ್ಚರಲ್ ಟೈಪ್ PVC ಶೀಟು. ಇದು ಈ ಥರ ತುಂಬ ಡಿಫ್ರೆಂಟ್ ಟೈಪ್ ಆಫ್ ಗ್ರಾನೈಟ್ ಫಿನಿಶು ಮತ್ತು ವುಡ್ ಫಿನಿಶ್ ಎಲ್ಲ ಮಾಡ್ಬೋದು. ನಿಮಗೆ ಯಾವುದು ಬೇಕು, ಕಲರ್ ಕಾಂಬಿನೇಷನ್ ಯಾವುದು ಬೇಕಾದ್ರೂ ಮಾಡ್ಬೋದು, ಆಪ್ಷನ್ಸ್ ಇದೆ. ಈ ಥರ ಡಿಸೈನ್ಸು, ಇಲ್ಲ ನೀವೇನಾದರೂ ಫೋಟೋ ನೋಡ್ಕೊಂಡು ಈ ಥರ ಮಾಡಿಕೊಡಿ ಅಂದರೆ ಏನೋ ಇನ್ನೊಫ್ ಡಿಸೈನ್ಸ್ ತುಂಬ ಇದೆ ನಮ್ಮ ಹತ್ರ. ಓಕೆ, ಅಂದರೆ ಮೋಸ್ಟ್ ಆಫ್ ದ ಮನೆಗಳಲ್ಲಿ ಏನಾಗುತ್ತೆ ಅಂತೇಳಿ, ಯಾರು ಗೆಸ್ಟ್ ಬಂದರೆ, ಸ್ನೇಹಿತರು ಬಂದರೆ ಫಸ್ಟು ಅಟ್ರಾಕ್ಷನ್ ಆಗೋದು, ಫಸ್ಟು ಬಂದು ಕುಳಿತುಕೊಳ್ಳೋದೇ ಟಿವಿ ಯೂನಿಟ್ ಹತ್ರ. ಟಿವಿ ಯೂನಿಟ್ ಅಂತ ಹೇಳಿದಾಗ ನೋಡಿದರೆ ವಾವ್ ಫೀಲ್ ಕೊಡಬೇಕು, ಮತ್ತು ನೋಡಿದ ತಕ್ಷಣನೇ ಕೂಡ ಎಲ್ಲಿ ಮಾಡಿಸ್ದೆ, ಯಾವ ಇಂಟೀರಿಯರ್ ವರ್ಕ್ ಮಾಡಿಸಿದ್ದೆ ಅಂತ ಹೇಳಿ ಕೇಳಂಗಿರಬೇಕು. ಆ ರೀತಿಯಾದಂಥ ಒಂದು ಇಂಟೀರಿಯರ್ ವರ್ಕ್ ಡಿಸೈನರ್ ನಿಮಗೆ ಬೇಕು ಅಂತ ಹೇಳಿದರೆ ಬಾನವಿ ಅಲ್ಯೂಮಿನಿಯಂ ಇಂಟೀರಿಯರ್ಸ್ನ ಕಾಂಟ್ಯಾಕ್ಟ್ ಮಾಡಿ. ಅದ್ರ ಜೊತೆಗೆ ವಾಲ್ ಪ್ಯಾನಲ್ ಇವಾಗ ತುಂಬ ಡಿಫ್ರೆಂಟಾಗಿ ಬಂದಿದೆಯಲ್ಲ ಸರ್, ನಿಮ್ಮಲ್ಲಿ ಯಾವ ವೆರೈಟೀಸ್ ಇದೆ ಸರ್? ಮೇಡಮ್ ಆ್ಯಕ್ಚುಲಿ ನೀವು ಇಲ್ಲೇ ನೋಡ್ಬೋದು ಮೇಡಮ್. ಆ್ಯಕ್ಚುಲಿ ಇದು ವಾಳಿಗೆ ಅಟ್ಯಾಚ್ ಆಗಿದೆ ಅಂತ ಅಂದ್ಕೊಳ್ತೀವಲ್ಲ ನೀವು. ಇದು ಆ್ಯಕ್ಚುಲಿ ಇಲ್ಲಿ ಒಂದು ರೂಮ್ ಇದೆ. ರೂಮ್ ಅಂದರೆ ಇದು ಬಾತ್ರೂಮ್ ಬರುತ್ತೆ. ಹೈಡ್ ಮಾಡೋಕ್ಕೋಸ್ಕರ ಈ ಥರ ಮಾಡಿದ್ದೀವಿ. ನೀವು ನೋಡಿದರೆ ಒಂಥರ ಫುಲ್ ಇದು ಒಂದೇ ಸಿಂಗಲ್ ರೂಮ್ ಅಂತ ಅನಿಸುತ್ತೆ ಅಲ್ವಾ? ಈ ಥರನೂ ನಾವು ಕ್ರಿಯೇಟ್ ಮಾಡ್ಬೋದು. ನಿಮಗೆ ನೋಡಿದರೆ ಫುಲ್ಲು ಒಂದು ಗೋಡೆ ಥರ ಕಾಣಿಸುತ್ತೆ, ಬಟ್ ಇದು ಓಪನ್ ಮಾಡಿದ್ರೇ ಗೊತ್ತಾಗುತ್ತೆ ಅಲ್ಲಿ ರೂಮ್ ಇದೆ ಅಂತ ಹೇಳಿ. ಅದು ತುಂಬ ಡಿಫ್ರೆಂಟ್ ಟೈಪ್ ಆಫ್ ಅದ್ರದ್ದು ಬೇರೆ ಬೇರೆ ಕ್ಯಾಟಗರೀಸ್ ಇದೆ. ಅದೊಂದು ಪ್ಯಾಟರ್ನ್ ಇದೆ. ಇಲ್ಲಿ ಒಂದು ನೀವು ನೋಡ್ತಾ ಇರ್ಬೋದು, ಇದೊಂದು ಪ್ಯಾಟರ್ನ್ ಇದೆ. ಇಲ್ಲಿ ಕೂಡ ನೋಡಿ ನೀವು, ಇದೂ ಅದೇ ತರ ಮಾಡಿರೋದು. ಆಕ್ಚುಲಿ ಇಲ್ಲಿ ರೂಮ್ ಇದೆ ಅಂತಲೇ ಗೊತ್ತಾಗಲ್ಲ ನಿಮಗೆ. ಹೌದು ಮೇಡಮ್, ಹೌದು. ಆಕ್ಚುಲಿ ಏನಂದ್ರೆ ಈಗ ಹಾಲಲ್ಲಿ ಬೆಡ್ರೂಮ್ ಪೋರ್ಷನ್ ಇರುತ್ತೆ ಮತ್ತೆ ಬಾತ್ರೂಮ್ ಪೋರ್ಷನ್ ಎಲ್ಲ ಇರುತ್ತೆ. ಅದಕ್ಕೆ ನೀವು ಈ ತರ ಪ್ಯಾನಲಿಂಗ್ ಮಾಡಿದ್ರೆ ಕವರ್ ಆಗುತ್ತೆ, ಮುಚ್ಚಿಬಿಡುತ್ತೆ. ಇದರಲ್ಲೂ ಕೂಡ ಡಿಫ್ರೆಂಟ್ ಡಿಸೈನ್ಸ್ ಎಲ್ಲ ತುಂಬಾ ಡಿಸೈನ್ಸ್ ಇದೆ ಮೇಡಮ್. ಇದು ಬಂದ್ಬಿಟ್ಟು ನಿಮಗೆ ಸ್ಟಡಿ ಟೇಬಲ್ ತರ ಒಂದು ಯೂನಿಟ್ ಮಾಡಿದೀವಿ ತೋರ್ಸೋಕ್ಕೋಸ್ಕರ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಡ್ರಾ ಕೊಟ್ಟಿದ್ದೀನಿ. ಇದೆಲ್ಲ ಫುಲ್ ಅಲ್ಯೂಮಿನಿಯಂ ಬರುತ್ತೆ. ಇಲ್ಲಿ ಕೂಡ ಒಂದು ಸ್ಟೋರೇಜ್ ಯೂನಿಟ್ ಕೊಟ್ಟಿದ್ದೀನಿ. ಮತ್ತು ಇದು ನೋಡಿದ್ರೆ ನಿಮಗೆ ಒಂದು ಚಿಕ್ಕದಾದ ಸಣ್ಣದಾಗಿ ಒಂದು ಸ್ಟೋರೇಜ್ ಕೊಟ್ಟಿದ್ದೀನಿ. ನೀವು ಇಲ್ಲಿ ಬೇಕಾದ್ರೆ ಮಿರರ್ ಕೂಡ ಹಾಕ್ಬೋದು. ಸರಿ ಮೇಡಮ್, ಇದು ಬಂದುಬಿಟ್ಟು ನಿಮಗೆ ಪುಲ್ ಡೌನ್ ಯೂನಿಟ್ ಅಂತ ಹೇಳ್ತೀವಿ. ಇದರಲ್ಲಿ ನಿಮಗೆ ಹೈಟ್ ಕಮ್ಮಿ ಇರೋವರೆಗೆ ಯೂಸ್ ಮಾಡೋಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ.
ಇದು ನಿಮಗೆ ಈ ಥರ ಯೂಸ್ ಮಾಡಿ ನಿಧಾನಕ್ಕೆ ಹಿಂಗೆ ಕ್ಲೋಸ್ ಮಾಡ್ಬೋದು. ಎಲ್ಲ ಸಾಫ್ಟಾಗಿ ಕ್ಲೋಸ್ ಆಗುತ್ತೆ. ಒಂದು 5 to 7 kgs ಅದರಲ್ಲಿ ಹಾಕ್ಬೋದು. ಇದೂ ಅಷ್ಟೇ, ಡೋರನ್ನು ನೀವು ನೋಡ್ಬೋದು, ಎಲ್ಲ ಸಾಫ್ಟ್ ಕ್ಲೋಸ್ ಇರುತ್ತೆ, ನಿಧಾನಕ್ಕೆ ಕ್ಲೋಸ್ ಆಗುತ್ತೆ. ಇದಾದ ನಂತರ ನಮಗೆ ಇಷ್ಟ ಆಗೋದು ವಾರ್ಡ್ರೂಬಲ್ಲಿ ಯಾವೆಲ್ಲ ವೆರೈಟೀಸ್ ಸಿಗುತ್ತೆ ಬನ್ನಿ ನೋಡೋಣ. ಮೇಡಮ್, ಇದು ವಾರ್ಡ್ರೂಪ್ ಅಂದರೆ ತುಂಬ ಜನಕ್ಕೆ ತುಂಬ ಡೌಟ್ಸ್ ಇರುತ್ತೆ. ಏನು ಅಂತ ನಾನು ತೋರಿಸ್ತೀನಿ ನಿಮಗೆ. ಇದು ಸ್ಲೈಡಿಂಗ್ ವಾರ್ಡ್ರೂಪ್ ತೋರಿಸ್ತಾ ಇದ್ದೀನಿ ನಿಮಗೆ. ಇದರಲ್ಲಿ ಈಗ ತುಂಬ ಜನಕ್ಕೆ ಏನು ಅಂದರೆ ಈಗ ಡೌಟ್ಸ್ ಇರುತ್ತೆ, ಈಗ ವೆಯ್ಟ್ ತಡೆಯುತ್ತಾ ಅಂತ. ನಾನೊಂದು 70 kg ಇದ್ದೀನಿ. ನಾನೇ ಕೂರಿಸ್ಕೊಂಡು ನಿಮಗೆ ತೋರಿಸ್ತೀನಿ ಎಷ್ಟು ವೆಯ್ಟ್ ತಡೆಯುತ್ತಾ ಇಲ್ವಾ ಅಂತ. ನೋಡಿ, ನಾನು ಕಾಲು ನೋಡಿ, ಇಲ್ಲೇ ಕೂತಿದ್ದೀನಿ ನೋಡಿ, ಎಷ್ಟು 70 kg ವೆಯ್ಟ್ ಇದ್ದೀನಿ. ನಿಮಗೆ 150 kg ವೆಯ್ಟ್ ಕೆಪಾಸಿಟಿ ಬಾನವಿ ಗ್ರೂಪ್ ಕಡೆಯಿಂದ ಅದೇ ಗ್ಯಾರಂಟಿ ಕೊಡ್ತಾ ಇದ್ದೀನಿ. ನಮ್ಮದು ಕ್ವಾಲಿಟಿಯಲ್ಲಿ ಏನು ಕಾಂಪ್ರಮೈಸ್ ಇಲ್ಲ. 150 kg ವೆಯ್ಟ್ ಕೆಪಾಸಿಟಿ ಇರುತ್ತೆ ಅದು. ಆಮೇಲೆ ಇಲ್ಲಿ ಕೂಡ ನಿಮಗೆ ಇದು ಸ್ಲೈಡಿಂಗ್ ಆಯಿತು. ಇಲ್ಲಿ ಕೂಡ ಡೋರ್ ಟೈಪ್ ಕೂಡ ನಿಮಗೆ ಆಪ್ಷನ್ ಕೊಟ್ಟಿದ್ದೀನಿ. ಈ ಥರ ಬರುತ್ತೆ ವಾರ್ಡ್ರೂಪ್, ಈ ಥರ ಒಂದು ಆಪ್ಷನ್ ಕೊಟ್ಟಿದ್ದೀನಿ. ಎಲ್ಲನೂ ಸಾಫ್ಟ್ ಕ್ಲೋಸ್ ಆಗುತ್ತೆ. ಸರ್, ಇಂಥ ಅಲ್ಟ್ರಾ ಪ್ರೀಮಿಯಂ ಇಂಟೀರಿಯರ್ ವರ್ಕ್ ಮಾಡಿಸ್ಬೇಕು ಅಂತ ಹೇಳಿದರೆ ಎಷ್ಟಾಗುತ್ತೆ ಸರ್? ಮೇಡಮ್, ಇದು ಸ್ಟಾರ್ಟಿಂಗ್ ಫ್ರಮ್ ಒಂದು 3 lakhದಿಂದ ಸ್ಟಾರ್ಟ್ ಆಗುತ್ತೆ. ಅದು ನಿಮಗೆ ನಿಮ್ಮ ಸೈಜ್ ಅಂದರೆ ಏನು ಮನೆ ಸೈಜ್ ಏನಿದೆ, ಎಷ್ಟು ಸ್ಕ್ವೇರ್ ಫೀಟ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಕ್ವಾಂಟಿಟಿ, ಅದ್ರ ಡಿಸೈನು ಅದ್ರ ಮೇಲೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಅಂದರೆ ನಮ್ಮ ಹತ್ರ 3 ಲಕ್ಷ ಇದ್ರೆ ಸಾಕು ಈ ರೀತಿಯಾದಂಥ ಒಂದು ಅಲ್ಯೂಮಿನಿಯಂ ವರ್ಕ್ ಇರುವಂಥ ಇಂಟೀರಿಯರ್ ಡಿಸೈನ್ ನಮ್ಮ ಮನೆಗೆ ಮಾಡಿಸ್ಕೊಬಹುದು. ಖಂಡಿತ ಮಾಡ್ಬೋದು ಮೇಡಮ್. ಇಲ್ಲಿ ನೋಡಿ, ನೀವು ಡಿಫ್ರೆಂಟ್ ಆಗಿ ಒಂದು ಇದು ಮಾಡಿದ್ದೀವಿ, ಫಾಲ್ ಸೀಲಿಂಗ್ ಮಾಡಿದ್ದೀವಿ. ಇದು ಏನು ಕಾನ್ಸೆಪ್ಟ್ ಅಂದರೆ ನಮ್ಮದು ಹಳೆ ಕಾಲದಲ್ಲಿ ಹಂಚಿನ ಮನೆಯಲ್ಲಿ ಇರುತ್ತಲ್ವ, ಆ ಥರ ಒಂದು ಟ್ರೆಡಿಷನಲ್ ಲುಕ್ಕಲ್ಲಿ ನಾವು ಮಾಡಿದ್ವಿ, ನಮ್ಮ ಕಾನ್ಸೆಪ್ಟಲ್ಲಿ ಮಾಡಿದ್ದೀವಿ. ನಿಮ್ಮ ಮನೆಗೆ ಬೇಕಾದರೆ ಇದು ಈ ಥರನೂ ಇದಕ್ಕಿಂತ ಇನ್ನೂ ಚೆನ್ನಾಗಿರೋದನ್ನು ಮಾಡ್ಬೋದು. ನೀವು ಕೂಡ ಡಿಸೈನ್ ಕೊಟ್ಟು ಆ ಥರ ಮಾಡಿಸ್ಬೋದು. ಅಂದರೆ ಕಸ್ಟಮರ್ ಯಾವ ರೀತಿ ಡಿಸೈನ್ ಕೊಡ್ತಾರೆ ಆ ರೀತಿಯಾಗಿ ನೀವು ಮಾಡ್ಕೊಡ್ತೀನಿ ಮೇಡಮ್. ಸರ್, ಅಲ್ಯೂಮಿನಿಯಂ ಅಂತ ಬಂದಾಗ ತುಂಬ ಜನಕ್ಕೆ ಕ್ವಾಲಿಟಿ ಬಗ್ಗೆ ಡೌಟ್ ಇರುತ್ತೆ ಸರ್. ನಿಮ್ಮಲ್ಲಿ ಯಾವ ರೀತಿ ಕ್ವಾಲಿಟಿನ ನೀವು ಕಸ್ಟಮರ್ಗೆ ಪ್ರೊವೈಡ್ ಮಾಡ್ತೀರಾ ಸರ್? ಮೇಡಮ್, ಆ್ಯಕ್ಚುಲಿ ನಾವು ಮಾಡ್ತಾ ಇರೋದು ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಅಂತ ಹೇಳಿದ್ದೀನಲ್ಲ. ಈಗ ನಾವು ಇಂಚಸ್ ಯೂಸ್ ಮಾಡ್ತಾ ಇದ್ದೀನಿ, 304 ಗ್ರೇಡ್ SS ಇಂಚಸ್ ಯೂಸ್ ಮಾಡ್ತಾ ಇದ್ದೀನಿ. ಅದು ಕೂಡ ಸಾಫ್ಟ್ ಕ್ಲೋಸ್ ಆಗಿರುತ್ತೆ, ನೀವೇ ನೋಡ್ತಾ ಇರ್ಬೋದು, ಸಾಫ್ಟಾಗಿ ಕ್ಲೋಸ್ ಆಗುತ್ತೆ. ಓಕೆ ಮೇಡಮ್, ಇನ್ನೊಂದು ಬಂದುಬಿಟ್ಟು ಇದು ಕಾರ್ನರ್ ಜಾಯಿಂಟು. ಇದು ನಾವು ಯೂಸ್ ಮಾಡೋದು ವೆರ್ಜಿನ್ ಕ್ವಾಲಿಟಿ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಹಳೆ ಪ್ಲಾಸ್ಟಿಕ್ಕಿನ ತೆಗೆದ್ಬಿಟ್ಟು ಅವರು ತೊಗೊಂಡೋಗಿ ಇದು ಮೆಲ್ಟ್ ಮಾಡ್ತಿರಲ್ಲ, ಆ ಥರ ಮೆಟೀರಿಯಲ್ಸ್ ಬರ್ತಾ ಇದೆ. ಬಟ್ ನಾವು ಆ ಥರ ಮಾಡ್ತಾ ಇಲ್ಲ, ಯಾಕೆಂದರೆ ಅದು ಕಟ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಇದು ವೆರ್ಜಿನ್ ಆಗಿರುತ್ತೆ, ಒರಿಜಿನಲ್ ಆಗಿರುತ್ತೆ, ಅದು ಯೂಸ್ ಮಾಡ್ತಾ ಇದ್ದೀನಿ ಕಾರ್ನರಿಗೆ. ಮತ್ತು ಇನ್ನೊಂದು ನಾವು ಬಂದುಬಿಟ್ಟು ಎಲ್ಲದಕ್ಕೂ ರಿಬೀಟ್ ಯೂಸ್ ಮಾಡ್ತಾ ಇದ್ದೀನಿ. ಸ್ಕ್ರೂ ಯಾವುದು ಯೂಸ್ ಮಾಡಲ್ಲ, ಯಾಕೆಂದರೆ ಫ್ಯೂಚರಲ್ಲಿ ಇಲ್ಲ 1 ವರ್ಷ 2 ವರ್ಷ ಆದಮೇಲೆ ಯೂಸ್ ಮಾಡ್ತಾ ಅದು ಕಿತ್ತು ಬರೋಕ್ಕೆ ಇಲ್ಲ ಅದು ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಅದಕ್ಕೂ ಪಾಪಪ್ ರಿಬೀಟ್ ಯೂಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ನಿಮಗೆ ಅದು ಲಾಂಗ್ ಲೈಫ್ ಅದೂ ಬರುತ್ತೆ. ಮಿನಿಮಮ್ ಎಷ್ಟು ವರ್ಷ ಬರುತ್ತೆ ಸರ್? ಮಿನಿಮಮ್ ಅಂದರೆ ನಿಮಗೆ ಒಂದು 20-30 ಇಯರ್ಸ್ ಕಣ್ಮುಚ್ಚಿ ಮಾಡ್ಬೋದು, ಯೂಸ್ ಮಾಡ್ಬೋದು. ಸರ್, ಇದುವರೆಗೂ ಎಲ್ಲೆಲ್ಲ ಮಾಡಿದ್ದೀರಾ ಸರ್ ನೀವು ವರ್ಕ್? ನಮ್ಮದು ಆಲ್ ಓವರ್ ಕರ್ನಾಟಕ ಅಂದರೆ ಸೌತ್ ಕರ್ನಾಟಕ ಎಲ್ಲ ಕಡೆ ಆಗಿದೆ ಆಲ್ರೆಡಿ. ನಮ್ಮದು ವಿರಾಜಪೇಟ, ಮೈಸೂರು ಮತ್ತು ಮಂಗಳೂರು, ಕಾರ್ಕಳ ಕೂಡ ಮಾಡಿದ್ದೀವಿ, ಹಾಸನ್, ಚಿಕ್ಕಮಗಳೂರು, ಬೆಂಗಳೂರು ಕೂಡ ಆಲ್ರೆಡಿ ಮಾಡ್ತಾ ಇದ್ದೀವಿ. ನಮ್ಮದು ಫೋಕಸಿಂಗ್ ಅಂದರೆ ಸೌತ್ ಕರ್ನಾಟಕನೇ. ಈಗ ನಮ್ಮದು ಇಲ್ಲಿ ಮಲೆನಾಡು ಏರಿಯಾ, ಇದು ಬೆಂಗಳೂರು ಕೂಡ ಮಾಡ್ತಾ ಇದ್ದೀವಿ. ಆಫೀಸ್ ಬೆಂಗಳೂರು ಇದ್ರೂ ಕೂಡ ನಮ್ಮದು ಮೈಸೂರು, ಹಾಸನ್, ಚಿಕ್ಕಮಗಳೂರು, ಮಂಗಳೂರು ಮತ್ತು ವಿರಾಜಪೇಟ, ಇಲ್ಲಿ ಸುಳ್ಯ, ಪುತ್ತೂರು ಎಲ್ಲ ಒಂದೊಂದು ಪ್ರಾಜೆಕ್ಟ್ಗಳು ಆಗಿದೆ ಆಲ್ರೆಡಿ. ಈ ಜಾಗದಲ್ಲೆಲ್ಲ ಮಾಡ್ತೀವಿ. ನೋಡಿದ್ರಲ್ಲ, ಪ್ರೀಮಿಯಂ ಕ್ವಾಲಿಟಿ ಇರುವಂಥ ಅಲ್ಯೂಮಿನಿಯಂ ಡಿಸೈನ್ ನಿಮ್ಮ ಮನೆಗೆ ಮಾಡಿಸ್ಬೇಕು ಅಂತ ಹೇಳಿದರೆ ಬಾನವಿ ಅಲ್ಯೂಮಿನಿಯಂ ಇಂಟೀರಿಯರ್ನ ಕಾಂಟ್ಯಾಕ್ಟ್ ಮಾಡಿ. ಇವರ ಕಾಂಟ್ಯಾಕ್ಟ್ ನಂಬರು, ಇವರ ಆಫೀಸ್ ಅಡ್ರೆಸ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅದ್ರ ಜೊತೆಗೆ ನಿಮ್ಮ ಕನಸಿನ ಮನೆಯನ್ನು ನಿರ್ಮಾಣ ಮಾಡ್ತಾ ಇದ್ದೀರಾ, ಆಲ್ರೆಡಿ ಮನೆ ಕಟ್ಟಿದ್ದೀರಾ ಅಂತ ಹೇಳಿದರೆ ಒಮ್ಮೆ ಇಲ್ಲಿಗೆ ವಿಸಿಟ್ ಮಾಡಿ ಎಕ್ಸ್ಪೀರಿಯನ್ಸ್ ಕೂಡ ಮಾಡ್ಬೋದು ನೀವು. ಬೆಂಗಳೂರಲ್ಲಿ ಯಾವ್ದಾದ್ರು ಮನೆ ಮಾಡಿದ್ದೀರಾ? ಬನ್ನಿ ಒಂದ್ಸಲ ನೋಡ್ಕೊಂಬರೋಣ, ಯಾವ್ದಾದ್ರು ಇದ್ರೆ ತೋರಿಸ್ತೀರಾ? ಬನ್ನಿ ಮೇಡಮ್, ನಾವು ಇಲ್ಲಿ ಒಂದು ಪಕ್ಕದಲ್ಲೇ ಒಂದು ಮನೆ ವರ್ಕ್ ಮಾಡಿದ್ದೀವಿ, ತೋರಿಸ್ತೀನಿ ಬನ್ನಿ. ಸ್ನೇಹಿತರೆ, 2 BHK ಮನೆಯಲ್ಲಿ ಅಲ್ಯೂಮಿನಿಯಂ ಇಂಟೀರಿಯರ್ ವರ್ಕ್ ಮಾಡಿದ್ದಾರೆ. ಯಾವ ರೀತಿ ಮಾಡಿದ್ದಾರೆ ತೋರಿಸ್ತೀನಿ, ಬನ್ನಿ ಮೇಡಮ್. ವಾವ್! ಒಳಗಡೆ ಎಂಟ್ರಿ ಆದ ತಕ್ಷಣವೇ ಸಪ್ರೇಟಾಗಿ ಒಂದು TV ಯೂನಿಟ್ ಮಾಡಿದ್ದೀರಾ, ಅದ್ರ ಪಕ್ಕದಲ್ಲಿ ಪೂಜಾ ಯೂನಿಟ್ ಕೊಟ್ಟಿದ್ದೀರಾ. ಯಾವ ಕಾನ್ಸೆಪ್ಟಲ್ಲಿ ಮಾಡಿದ್ದೀರಾ ಸರ್? ಮೇಡಮ್, ಆ್ಯಕ್ಚುಲಿ ಇದು ಹಳೆ ಮನೆ, ಇದು ರೆನೋವೇಟ್ ಮಾಡಿರೋದು. ನೀವು ನೋಡಿದರೆ ಹೊಸ ಮನೆ ಥರ ಅನಿಸುತ್ತೆ, ಬಟ್ ಇದು ಹಳೆ ಮನೆ. 10x15 ಜಾಗದಲ್ಲಿ ನಾವು ಹಾಲ್ ಅಂದರೆ ಲಿವಿಂಗ್ ಹಾಲನ್ನು ಈ ಥರ ಲಕ್ಸುರಿಯಾಗಿ
ಅಲ್ಯೂಮಿನಿಯಂ ಇಂಟೀರಿಯರ್ನ ಮಾಡಿಕೊಟ್ಟಿದ್ದೀವಿ. ನೀವೇ ನೋಡ್ಬೋದು, ಇಲ್ಲಿ ಟಿ ವಿ ಯೂನಿಟ್ ಮಾಡಿದ್ವಿ. ಮತ್ತು ಪಕ್ಕದಲ್ಲೇ ನಿಮಗೆ ಜಾಗ ಉಳಿಸ್ಬೇಕು ಅಂತ ಹೇಳಿ ಈ ಥರ ಪೂಜಾ ಯೂನಿಟ್ ಅಟ್ಯಾಚ್ ಮಾಡಿ ಪೂಜಾ ಯೂನಿಟ್ ಕೂಡ ಮಾಡಿದ್ವಿ. ಮತ್ತು ಇಲ್ಲಿ ನೋಡಿದ್ರೆ ನೀವು ನೋಡ್ಬೋದು ಈ ಥರ ಡೋರ್ ಕೊಟ್ಟಿದ್ದೀನಿ. ಏನಕ್ಕೆ ಅಂದರೆ ಈಗ UPS ಮತ್ತು ವೈಫೈ ಕನೆಕ್ಷನ್ಸು ಅದೆಲ್ಲ ಇದರಲ್ಲಿ ಸ್ಟೋರ್ ಮಾಡ್ಬೋದು. ಓಕೆ, ಹೊರಗಡೆ ಇಟ್ಕೊಂಡ್ರೆ ಮೆಸ್ಸಿಯಾಗಿ ಕಾಣಿಸುತ್ತೆ ಅಂತ ಹೇಳಿ ಈ ರೀತಿಯಾಗಿ ಸಪರೇಟ್ ಆಗಿ ಒಂದು ಕಬೋರ್ಡ್ ಸಿಸ್ಟಮ್ ಕೊಟ್ಟಿದ್ದೀರಾ. ಸ್ವಲ್ಪ ನೀಟಾಗಿರುತ್ತೆ ಅಂತ ಹೇಳಿ ಒಳಗಡೆನೇ ಇರಲಿ ಅಂತ ಈ ಥರ ಒಂದು ಕೊಟ್ಟಿದ್ದೀನಿ. ಮತ್ತು ನಿಮ್ಮ ಮೇಲೆ ನೋಡ್ಬೋದು ಫುಲ್ ಸುತ್ತ ಒಂದು ಫಾಲ್ ಸೀಲಿಂಗ್ ಕೂಡ ಮಾಡಿದ್ದೀವಿ. ಅದನ್ನು ನಾವು PVC ಸೀಟಲ್ಲಿ ಸ್ಟ್ರಿಪ್ ಲೈಟ್ ಕೂಡ ಕೊಟ್ಟಿದ್ದೀವಿ. ಸರ್ ಏನು ರಿಚ್ ಲುಕ್ ಬರ್ತಾ ಇದೆ ಸರ್. ಹೌದು ಮೇಡಮ್, ಇಷ್ಟು ಚಿಕ್ಕದಾಗಿ ಜಾಗದಲ್ಲೂ ನಾವು ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡಿಕೊಂಡು ಈ ಥರ ಲಕ್ಸುರಿ ಫೀಲ್ ಕೊಡ್ಬೋದು ಅಂತ ನಿಮಗೆ. ಸರ್ ಹಾಗಾದ್ರೆ ಈ ಮನೆಗೆ ಇಂಟೀರಿಯರ್ ಡಿಸೈನ್ ಏನು ಮಾಡಿಸಿರ್ಲಿಲ್ವಾ ಸರ್? ಮುಂಚೆ ಇತ್ತು ಮೇಡಮ್, ಹಳೆದು ವುಡ್ ಇತ್ತು. ಅವರು ಟರ್ಮೈಟ್ ಇಶ್ಯೂಸು ಮತ್ತು ಅದು ಫುಲ್ಲು ಇದಾಗಿತ್ತು, ಆ ಗದ್ದಲೆಲ್ಲ ಬಂದು ಫುಲ್ಲು ಕೆಳಗಡೆ ಬೀಳ್ತಾ ಇತ್ತು ಹಿಂಗೆ. ವುಡ್ದು ಚೂಸ್ ಮಾಡಿದ್ರಾ? ಹೌದು, ಹಳೇದಿತ್ತು, ಅದೆಲ್ಲ ಬಿಸಾಡ್ಬಿಟ್ಟು ಇವಾಗ ಅಲ್ಯೂಮಿನಿಯಂ ಅಂದರೆ ಲೈಫ್ ಲಾಂಗ್ ಡ್ಯೂರಬಿಲಿಟಿ ಬರುತ್ತಲ್ವಾ ಅಲ್ಯೂಮಿನಿಯಂ ಮಾಡಿದರೆ, ಅದಕ್ಕೋಸ್ಕರ ಅಲ್ಯೂಮಿನಿಯಂ ಹಾಕಿದ್ದೀವಿ. ಓಕೆ, ಟಿವಿ ಯೂನಿಟ್ ಪಕ್ಕನೇ ಪೂಜಾ ಯೂನಿಟ್ ಕೊಟ್ಟಿದ್ದೀರಾ. ಸಪ್ರೇಟಾಗಿ ಒಂದು ಪೂಜಾ ಕೋಣೆ ಬೇಕು ಅಂತ ಏನಿಲ್ಲ. ಇಲ್ಲಿ ಹಾಲೆಲ್ಲ ಇಷ್ಟು ಮಾಡಿದ್ದೀರಲ್ಲ ಸರ್? ಮೇಡಮ್, ಆ್ಯಕ್ಚುಲಿ ಇದು ಪೂಜಾ ರೂಮ್ ಮಾಡಿಬೇಕಾದ್ರೆ ನಿಮಗೆ ತುಂಬ ದೊಡ್ಡ ಜಾಗ ಏನು ಬೇಕಾಗಿಲ್ಲ. ಇಷ್ಟು ಚಿಕ್ಕ ಜಾಗ ಇದ್ರೂ ಕೂಡ ನಿಮಗೆ ಈ ಥರ ಇಷ್ಟು ತುಂಬ ಚೆನ್ನಾಗಿ ಮಾಡ್ಬೋದು. ಅಂದರೆ LED ಸ್ಟ್ರಿಪ್ ಲೈಟ್ ಕೂಡ ಕೊಟ್ಟಿದ್ದೀವಿ ಬ್ಯಾಕ್ ಸೈಡಲ್ಲಿ, CNC ಕಟ್ಟಿಂಗ್ ಮಾಡಿ. ಇದು ಇದೇ ಥರ ಡಿಸೈನ್ ಬೇಕು ಅಂತ ಹೇಳಿ ಕಸ್ಟಮರ್ ಹಿಂಗೆ ಫೋಟೋ ಕಳಿಸಿದ್ದಕ್ಕೆ ನಾವು ಈ ಥರನೇ ಮಾಡಿ ಕೊಟ್ಟಿದ್ದೀವಿ. ಮುಂದುಗಡೆ ನೋಡ್ಬೋದು ಫುಲ್ಲು ಒಂದು ಗಣಪತಿದು ಡಿಸೈನ್ ಕೂಡ ಕೊಟ್ಟಿದ್ದೀವಿ. ಕೆಳಗಡೆ ಕೂಡ ತುಂಬ ಜಾಗ ಬರುತ್ತೆ. ಅಂದರೆ ಪೂಜಾ ಸಾಮಗ್ರಿಗಳು ಇಟ್ಕೊಂಡು ಪೂಜೆ ಮಾಡಬಹುದು ವಿಶೇಷವಾದ ಪೂಜೆಗಳ ಸಂದರ್ಭದಲ್ಲಿ. ಪೂಜೆ ಮಾಡು ಇಲ್ಲಿ ಪೂಜಾ ಸಾಮಗ್ರಿಗಳನ್ನ ಸ್ಟೋರೇಜ್ ಮಾಡಬಹುದು. ಹೌದೌದು, ಇಲ್ಲಿ ಅಗರಬತ್ತಿ ಏನಾದರೂ ಪೂಜಾ ಐಟಮ್ಸ್ ಎಲ್ಲ ಇಡ್ಬೋದು. ಇಲ್ಲಿ 2-3 ಕೊಟ್ಟಿದ್ದೀನಿ. ಆ್ಯಕ್ಚುಲಿ ಕಸ್ಟಮರ್ ರಿಕ್ವೈರ್ಮೆಂಟ್ ಇತ್ತು ಈ ಥರ ಬೇಕು ಅಂತ ಹೇಳಿ. ಇಲ್ಲಿ ಪಕ್ಕದಲ್ಲೂ ಕೂಡ ದೇವರ ವಿಗ್ರಹಗಳನ್ನ ಇಟ್ಕೊಬಹುದು. ಅದು ಸಪ್ರೇಟ್ ಆಗಿ ಯಾವ್ದಾದ್ರು ಐಡಿಯಲ್ ಕೂಡ ಇಟ್ಕೊಬಹುದು. ಹೌದು, ಅದೇ ಕಾನ್ಸೆಪ್ಟಲ್ಲಿ ಮಾಡಿರೋದು. ಹೌದು ಮೇಡಮ್, ಖಂಡಿತ ಇಡ್ಬೋದು. ಅದಕ್ಕೋಸ್ಕರನೇ ಆ ಕಾನ್ಸೆಪ್ಟಲ್ಲೇ ಮಾಡಿರೋದು. ಓಕೆ ಸರ್, ಇವಾಗ ಕಿಚನ್ ನೋಡಬೇಕು. ನೋಡೋಣ ಬನ್ನಿ. ಹೆಣ್ಣು ಮಕ್ಕಳ ಫೇವ್ರೆಟ್ ಹಾಟ್ ಸ್ಪಾಟ್ ಕಿಚನ್. ಬನ್ನಿ, ಈ ಕಿಚನ್ ಇಂಟೀರಿಯರ್ ವರ್ಕ್ ಯಾವ ರೀತಿ ಮಾಡಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಮೇಡಮ್, ಇದು ಕಿಚನ್ ಬಂದುಬಿಟ್ಟು ನೀವೇ ನೋಡ್ಬೋದು, ಸ್ವಲ್ಪ ಚಿಕ್ಕದಾಗಿ ಅನಿಸುತ್ತೆ. ಬಟ್ ಅದಕ್ಕೆ ನಾವು ಕಲರ್ ಕಾಂಬಿನೇಷನ್ ಕೂಡ ಆ ಥರ ಅಂದರೆ ಸ್ವಲ್ಪ ದೊಡ್ಡದಾಗಿ ಅನ್ಸಂಗೆ ಮಾಡಿದ್ದೀವಿ. ಲೈಟ್ ಕಲರ್ ಕೊಟ್ಟಿದ್ದೀನಿ, ಅಂದರೆ ಲೈಟ್ ಪಿಸ್ತಾ ಗ್ರೀನ್ ಕಲರ್ ಕೊಟ್ಟಿದ್ದೀನಿ. ಮತ್ತು ನೀವೇ ನೋಡ್ಬೋದು ಮೇಲೆ ಕೂಡ ಸದ್ಯ ಮೇಲೆ ಸ್ಟೋರೇಜು, ಮತ್ತು ಕೆಳಗಡೆನೂ ಇಲ್ಲಿ ಟ್ಯಾಂಡಮ್ ಬಾಕ್ಸು ಮತ್ತು ಡೋರ್ಗಳು, ಮತ್ತು ಇಲ್ಲಿ ಕೂಡ ಸ್ಟೋರೇಜ್ ಕೊಟ್ಟಿದ್ದೀನಿ. ಎಲ್ಲ ನೀವು ನೋಡ್ಬೋದು. ಎಲ್ಲನೂ ಪ್ರೋ ಲಿಫ್ಟ್ ಕೊಟ್ಟು ಲಿಫ್ಟಪ್ ಡೋರ್ನ ಕೊಟ್ಟಿದ್ದೀನಿ. ಯೂಸ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಮೇಲೆ ಕೂಡ ನಿಮಗೆ ತುಂಬ ಸ್ಟೋರೇಜ್ ಪಾತ್ರೆಗಳೆಲ್ಲ ಸ್ಟೋರ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಇಲ್ಲಿ ಮೇಡಮ್, ಇಲ್ಲಿ ನೋಡ್ಬೋದು ನೀವು. ಇದು ಓಪನ್ ಮಾಡಿ ನೋಡ್ಕೊಳ್ಳಿ ನೀವು ಯಾವ ಥರ ಇದೆ ಅಂತ ನೋಡಿ. ಇದು ಹಳೇದು ಈ ಥರ ಕಡಪಗಲ್ಲನ್ನ ಹಾಕಿ ಈ ಥರ ಮಾಡಿರೋದು ಇತ್ತು. ಇದನ್ನು ನಾವು ಈ ಥರ ಹೊರಗಡೆ ನೋಡಿದಾಗ ನಿಮಗೆ ತುಂಬ ಒಂದು ರಿಚ್ ಲುಕ್ ಬರುತ್ತೆ. ಆ ಥರ ಮಾಡ್ಯುಲರ್ ಕಿಚನ್ ಥರ ಬರುತ್ತೆ. ತುಂಬ ಸ್ಟೋರೇಜ್ ನೋಡಿ, ಇಷ್ಟು ಐಟಮ್ಸು ನೀವು ಇದರಲ್ಲಿ ಸ್ಟೋರೇಜ್ ಮಾಡ್ಬೋದು. ಸ್ಟೋರ್ ರೂಮ್ ಅಂತ ಬೇಕಾಗಿಲ್ಲ ನಿಮಗೆ. ಇಷ್ಟು ಚಿಕ್ಕ ಕಿಚನಲ್ಲಿ ನಿಮಗೆ ಇಷ್ಟು ದೊಡ್ಡ ಅಂದರೆ ಇಷ್ಟು ಕ್ವಾಂಟಿಟಿ ಐಟಮ್ಸ್ ಇದರಲ್ಲಿ ಸ್ಟೋರ್ ಮಾಡ್ಬೋದು. ಅಂದರೆ ಸ್ಪೇಸ್ ಕಡಿಮೆ ಇದೆ, 10x10 ಇದೆ, ತುಂಬ ಪಾತ್ರೆಗಳಿದೆ. ತುಂಬ ಜನಕ್ಕೆ ಅಡುಗೆ ಮಾಡಬೇಕು ಅಂದರೂ ಕೂಡ ಈ ರೀತಿಯಾದಂಥ ಒಂದು ಸೆಟಪ್ ಮಾಡಿದರೆ ತುಂಬ ಈಸಿ ಆಗುತ್ತೆ, ಸ್ಪೇಸು ಉಳಿಯುತ್ತೆ, ಮತ್ತು ತುಂಬ ಸ್ಮಾರ್ಟಾಗೂ ಕೂಡ ತುಂಬ ರಿಚ್ ಆಗೂ ಕೂಡ ಕಾಣಿಸುತ್ತೆ ಕಿಚನ್. ಕಿಚನ್ ಸೆಟಪ್ ಎಲ್ಲ ನೋಡಿದ್ದು. ಆದರೆ ಇಲ್ಲಿ ರೂಮ್ ಇರುತ್ತೆ ಸರ್ ಈ ಮನೆಗೆ? ರೂಮ್ ಇದೆ ಮೇಡಮ್, ಖಂಡಿತ ಇದೆ, ತೋರಿಸ್ತೀನಿ ಬನ್ನಿ. ಇಷ್ಟು ಚಿಕ್ಕ ಮನೆಗೂ ಕೂಡ ರೂಮ್ ಮಾಡಿದ್ದೀವಿ. ರೂಮ್ 2 BHK ಅಲ್ವಾ? 2 BHK ಮನೆ ಇದು. 2 BHK ಅಲ್ಲೂ ಕೂಡ ಇಷ್ಟು ಚಿಕ್ಕ ಜಾಗದಲ್ಲಿ ಎಷ್ಟು ಚೆನ್ನಾಗಿ ಡ್ರೆಸ್ಸಿಂಗ್ ಟೇಬಲು, ನಿಮಗೆ ವಾಲ್ರೂಪ್ ಕೂಡ ತೋರಿಸ್ತೀನಿ. ಇಲ್ಲಿ ನೋಡಿ ಮೇಡಮ್, LED ಸ್ಟಿಪ್ ಕೂಡ ಕೊಟ್ಟಿದ್ದೀನಿ. ಇಲ್ಲಿ ಸ್ಟೋರೇಜ್ ಇದು ನಿಮಗೆ ಅದು ಪೂಜಾ ರೂಮ್ ಥರನೇ. ನಿಮಗೆ ಇಲ್ಲಿ ಏನಾದರೂ ಫೋಟೋಸು ಮೊಮೆಂಟೋಸು ಏನೆಲ್ಲ ಹಾಕ್ಬೋದು. ಪಕ್ಕದಲ್ಲೇ ನೀವು ಮಿರರ್ ನೋಡ್ಬೋದು. ಇಲ್ಲಿ ಕೂಡ ನಿಮಗೆ ಒಂದು ಸ್ಪಾಟ್ ಲೈಟ್ ಕೊಟ್ಟಿದ್ದೀನಿ. ಓಕೆ, ಆಮೇಲೆ ಇದು ನೀವು ಬರೀ ಮಿರರ್ ಅಲ್ಲ, ಇಲ್ಲಿ ಕೂಡ ನಿಮಗೆ ಕಾಸ್ಮೆಟಿಕ್ ಐಟಮ್ಸ್ ಎಲ್ಲ ಇಟ್ಕೊಂಡು ತುಂಬ ಜಾಗ ಬೇರೆ ಇದೆ. ಓಕೆ, ಆಮೇಲೆ ಕೆಳಗಡೆ ನೋಡಿದ್ರೆ ನಿಮಗೆ ಈ ಥರ ಸ್ಟೋರೇಜ್ ಕೊಟ್ಟಿದ್ದೀನಿ ನೋಡಿ. ಎಕ್ಸ್ಟ್ರಾ ಏನಾದರೂ ಕಾಸ್ಮೆಟಿಕ್ಸ್ ಇಟ್ಕೊಬಹುದು. ಹೌದು, ಇಲ್ಲಿ ಕೂಡ ಸ್ಟೋರೇಜ್ ಕೊಟ್ಟಿದ್ದೀನಿ. ಓಕೆ, ಆಮೇಲೆ ನಿಮಗೆ ಇದರಲ್ಲಿ ಹೈಲೈಟ್ ಏನಂದರೆ ತುಂಬ ನಮ್ಮದು ಟ್ರೆಡಿಷನಲ್ ಲುಕ್ಕಲ್ಲಿ ವುಡನ್ ಕಾನ್ಸೆಪ್ಟು ಅಲ್ಲಿ ಏನು ಯೂಸ್ ಮಾಡಿದ್ರೆ ಅದೇ ಸೇಮ್ ಯೂಸ್ ಮಾಡಿದ್ದೀವಿ. ಮತ್ತು ರೂಮ್ ಅಂತ ಬಂದಾಗ ಕಬೋರ್ಡು ಇಂಪಾರ್ಟೆಂಟ್ ಆಗುತ್ತೆ, ಕ್ಲಾತ್ಸ್ ಎಲ್ಲ ಇಟ್ಕೋಬೇಕಾಗುತ್ತೆ. ಇದು ಯಾವ ರೀತಿ ವರ್ಕ್ ಮಾಡಿದ್ದೀರಾ ಸರ್? ನೋಡೋಣ, ತೋರಿಸ್ತೀನಿ. ಇದೆಲ್ಲ ನಿಮಗೆ ನೋಡಿ ಇಲ್ಲಿ ಮೇಲೆ ಹ್ಯಾಂಗಿಂಗ್ ಪೋರ್ಷನ್ ಕೊಟ್ಟಿದ್ದೀನಿ. ಇಲ್ಲಿ ಬಂದರೆ ನಿಮಗೆ ನೋಡಿ ಲಾಕರ್ಸ್ ಕೊಟ್ಟಿದ್ದೀನಿ. ಲಾಕರ್ಸ್ ಮತ್ತು ಇದೆಲ್ಲ ನಿಮಗೆ ಸ್ವಲ್ಪ ನಾವೇ ಸ್ವಲ್ಪ
ಯುನಿಕ್ ಡಿಸೈನಲ್ಲಿ ಮಾಡಿದ್ದೀವಿ. ಕೆಳಗಡೆನೂ ಒಂದು ದೊಡ್ಡದಾಗಿ ಬಟ್ಟೆ ಎಲ್ಲ ಮಡ್ಚಿಡೋಕ್ಕೆ ಸ್ವಲ್ಪ ಹೈಟಲ್ಲಿ ಕೊಟ್ಟಿದ್ದೀನಿ. ಸೇಮ್ ಕಸ್ಟಮರ್ ಯಾವ ರೀತಿ ರಿಕ್ವೈರ್ಮೆಂಟ್ ಹೌದು ಕೊಟ್ಟಿರ್ತಾರೆ ಅದೇ ಹೌದು, ರೀತಿ ರಿಕ್ವೈರ್ಮೆಂಟ್ ಎಕ್ಸ್ಟ್ರಾ ಇತ್ತು, ಹಾಗೆ ಮಾಡಿ ಕೊಟ್ಟಿದ್ದೀನಿ ಮೇಡಮ್. ಮೇಡಮ್ ಇಲ್ಲಿ ನೋಡಿದರೆ ನೀವು ಇಲ್ಲಿ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದೀನಿ. ಏನಂದರೆ ಇದು ಸಾರಿ ಹ್ಯಾಂಗರ್ ಕೊಟ್ಟಿದ್ದೀನಿ. ಓಕೆ, ಇದು ನಾವೇ ಕ್ರಿಯೇಟ್ ಮಾಡಿ ಕೊಟ್ಟಿರೋದು. ನಿಮಗೆ ಇದು ರೆಡಿಮೇಡ್ ಸಿಗುತ್ತೆ, ಬಟ್ ಇದೆ ನಾವೇ ಐಡಿಯಾ ಮಾಡಿ ಈ ಥರ ನಾವೇ ಮಾಡಿ ಕೊಟ್ಟಿದ್ದೀನಿ. ಮತ್ತು ಈ ಥರ ಇದು ಶೆಲ್ಫ್ಗಳು ನಿಮಗೆ ಯಾವ ಥರ ಬೇಕು, ಸೈಜ್ ಆಗಲಿ ಡಿಸೈನ್ ಆಗಲಿ ಯಾವ ಥರ ಬೇಕಾದ್ರೆ ಮಾಡ್ಕೋಬೋದು. ಹೆಚ್ಚು ಕಮ್ಮಿ 1, 2 ಇಲ್ಲ 3 ಥರ ಮಾಡ್ಕೊಂಡು ಮಾಡ್ಬೋದು. ಅಂದ್ರೆ ಇದೆಲ್ಲ ನೋಡಿದ್ರೆ ಇಷ್ಟು ಕಡಿಮೆ ರೂಮಲ್ಲಿ ಈ ರೀತಿಯಾಗಿ ಸೆಟಪ್ ಮಾಡಬೇಕು ಅಂತ ಗೊತ್ತೇ ಆಗ್ತಾ ಇರಲಿಲ್ಲ. ಇವಾಗ ನೀವು ತೋರಿಸೋದ್ರಿಂದಲೇ ಗೊತ್ತಾಗ್ತಾ ಇದೆ. ಯಾಕೆಂದರೆ ನಾವು ಹೊರಗಡೆಯಿಂದ ಬಂದಾಗ ನೀವು ಹೇಳಿದ್ರಿ ಸ್ಕ್ವೇರ್ ಫೀಟ್ ತುಂಬ ಕಡಿಮೆ ಇದೆ ಅಂತ ಹೇಳಿ. 1000 ಸ್ಕ್ವೇರ್ ಫೀಟಿಂದ ಒಳಗಡೆ ಇದೆ ಅಂದರೆ 700 ಸ್ಕ್ವೇರ್ ಫೀಟ್ ಅಷ್ಟೇ ಇರೋದಂತ ಹೇಳಿದ್ರು. ಈ ಮನೆ ಕಿಚನ್ ಹೆಂಗೆ ಸೆಟಪ್ ಮಾಡಿರ್ತಾರೆ, ಅದ್ರಲ್ಲಿ ರೂಮ್ ಹೆಂಗೆ ಸೆಟಪ್ ಮಾಡಿರ್ತಾರೆ ಅಂತ ನನಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇತ್ತು. ಇಲ್ಲಿಗೆ ಬಂದಾಗ ನೋಡಿದರೆ ಇದು ನೋಡಿದರೆ 10x10 ಇಲ್ಲ, ನೋಡಿದರೆ ಸಪ್ರೇಟಾಗಿ ಒಂದು ಮೇಕಪ್ ಯೂನಿಟು ಕೂಡ ಬಂದಿದೆ. ಅದ್ರ ಜೊತೆಗೆ 2 ದೊಡ್ಡದು ವಾರ್ಡ್ರೋಬ್ ಕೂಡ ಬಂದಿದೆ. ಮೇಲೆ ನೋಡ್ಬೋದು, ಮೇಲೇನು ಕೂಡ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಏನು ಎಕ್ಸ್ಟ್ರಾ ಕ್ಲಾತ್ಸು, ದಿಂಬು, ಪಿಲ್ಲೋ ಏನಾದರೂ ಇದ್ದರೆ ಇಟ್ಕೊಬೋದು. ಬನ್ನಿ ಮೇಡಮ್, ಇದು ಇನ್ನೊಂದು ರೂಮ್ ತೋರಿಸ್ತೀನಿ ನಿಮಗೆ. ಇಲ್ಲೂ ಸೇಮ್ ಕಾನ್ಸೆಪ್ಟಲ್ಲಿ ನಾವು ವಾಲ್ಡ್ರೂಪ್ ಮಾಡಿದ್ದೀವಿ. ವಾಲ್ಡ್ರೂಪ್ ವಿತ್ ಸ್ಟೋರೇಜು ನೀವು ನೋಡ್ಬೋದು ಇಲ್ಲಿ ಸ್ಟೋರೇಜ್ ಆ ಥರ ಇದೆ ಅಂತ. ಇದು ದೊಡ್ಡ ಮನೆಯಲ್ಲಿ ಈಗ ದುಡ್ಡುಗಳೆಲ್ಲ ಅವರೆಲ್ಲ ದೊಡ್ಡವರೆಲ್ಲ ದುಡ್ಡೆಲ್ಲ ಎಲ್ಲಿ ಇಟ್ಟಿರ್ತೀರ ಮೇಡಮ್? ಶ್ರೀಮಂತರ ಬ್ಯಾಂಕಲ್ಲಿ ಇಟ್ಟಿರ್ತಾರೆ, ಇಲ್ಲ ಅಂತ ಹೇಳಿದರೆ ಕಬೋರ್ಡಲ್ಲಿ, ವಾರ್ಡ್ರೋಬಲ್ಲಿ ಈ ಥರ ಲಾಕರಲ್ಲಿ ಇಟ್ಟಿರ್ತಾರೆ ಸರ್. ಹೌದಾ? ಅಂದರೆ ನೀವೇ ನೋಡಿ, ಇದು ಲಾಕರ್ ಇಲ್ಲಿ 2 ಕೊಟ್ಟಿದ್ದೀನಿ, ನೀವು ಕಣ್ಮುಂದೆ ಕೊಟ್ಟಿದ್ದೀನಿ. ಇನ್ನೊಂದು ಸೀಕ್ರೆಟ್ ಲಾಕರ್ ಇದೆ, ಅಲ್ಲಿ ಹುಡುಕ್ಬೋದಾ ನೀವು? ಸೀಕ್ರೆಟ್ ಲಾಕರ್? ಹೌದು, ಇದರಲ್ಲೇ ಇದೆ. ನೋಡ್ತೀನಿ ಸರ್. ಹಾಗಾದ್ರೆ ಕಾಣಿಸ್ತಾ ಇಲ್ಲ, ನಾನು ತೋರಿಸ್ತೀನಿ ಬನ್ನಿ. ನೋಡಿ, ಇಲ್ಲಿ ಶೆಲ್ಫ್ ಹಾಕಿದಾರಲ್ಲ, ಹಿಂಗೆ ತೆಗಿಬೇಕು. ಓ ಗೊತ್ತೇ ಆಗಲ್ವಲ್ಲ ಸರ್ ಸೀಕ್ರೆಟ್ ಲಾಕರು? ಹೌದು ಮೇಡಮ್, ಗೊತ್ತಾಗಬಾರ್ದಲ್ಲ, ಅದಕ್ಕೆ ತಾನೇ ಸೀಕ್ರೆಟ್ ಲಾಕರ್ ಅಂತ ಹೇಳೋದು. ಈ ರೀತಿಯಾಗಿ ವಾರ್ಡ್ರೂಬ್ ಕೂಡ ನೀವು ಡಿಸೈನ್ ಮಾಡ್ಕೊಡ್ತೀರಾ. ನಮ್ಮ ಹತ್ರ ಇರೋ ದುಡ್ಡು ಒಡವೆಗಳನ್ನ ಯಾವ ರೀತಿ ಸೇಫ್ ಮಾಡಬೇಕು? ಶ್ರೀಮಂತರೆಲ್ಲ ಬ್ಯಾಂಕಲ್ಲಿ ಲಾಕರಲ್ಲಿ ಇಟ್ಟಿರ್ತಾರಪ್ಪ, ನಮ್ಮಂಥ ಮಿಡಲ್ ಕ್ಲಾಸ್ ಜನ ಮತ್ತು ಬಡವರೆಲ್ಲ ಎಲ್ಲಿ ಇಡಬೇಕು? ಮನೇಲಿ ಇಟ್ಟರೆ ಈ ಥರ ಲಾಕರ್ ಎಲ್ಲರಿಗೂ ಗೊತ್ತಾಗುತ್ತೆ, ಕಳ್ಳರು ಕಾಕರು ಯಾರು ಬಂದು ತಗೊಂಡು ಹೋಗ್ತಾರೆ. ಅದಕ್ಕೆ ಸೀಕ್ರೆಟ್ ಲಾಕರ್ ಕೂಡ ಮಾಡಿದ್ದಾರೆ ನೋಡಿ, ಅದು ಅಲ್ಯೂಮಿನಿಯಂ ಇಂಟೀರಿಯರ್ ವರ್ಕಲ್ಲಿ. ಸರ್, ಮನೆ ಓನರ್ ಇಲ್ಲೇ ಇದ್ದಾರೆ, ಮಾತಾಡ್ಸೋಣ ಬನ್ನಿ. ನಮಸ್ತೆ. ನಮಸ್ತೆ ಮೇಡಮ್. ನೀವೇನಕ್ಕೆ ಅಲ್ಯೂಮಿನಿಯಂ ಇಂಟೀರಿಯರ್ ವರ್ಕ್ನೇ ಚೂಸ್ ಮಾಡಿದ್ರಿ? ವೈ ಡಿಡ್ ಯು ಚೂಸ್ ಅಲ್ಯೂಮಿನಿಯಂ ಇಂಟೀರಿಯರ್? Ma'am, the reason I chose aluminium is because I'm from Calcutta and I have done some interior work in plywood, and after like 7-8 years I have seen issues related to pasting coming out, waterproof issues are there, plus also termites and all those problems are there. So since this is new technology, I said okay, I'll go for it, and I really like the way it has turned out to be. ನೋಡಿರಲ್ಲ ಸ್ನೇಹಿತರೆ, ಅಲ್ಯೂಮಿನಿಯಂ ವರ್ಕ್ ಮಾಡಿರೋಂಥ ಇಂಟೀರಿಯರ್ ಡಿಸೈನ್ ವರ್ಕ್ ಹೋಮ್ ಟೂರ್ ಮಾಡಿದ್ದು. ಏನಕ್ಕೆ ಅಲ್ಯೂಮಿನಿಯಂ ಚೂಸ್ ಮಾಡಬೇಕು, ವುಡ್ ವರ್ಕ್ನ ಯಾಕೆ ಚೂಸ್ ಮಾಡಬಾರ್ದು? ರಸ್ಟ್ ಹಿಡಿಯಲ್ಲ, ಡಸ್ಟ್ ಹಿಡಿಯಲ್ಲ, ಲಾಂಗ್ ಟೈಮ್ ಡ್ಯೂರೇಬಿಲಿಟಿ ಬರುತ್ತೆ, ಲೈಫ್ ಲಾಂಗ್ ವಾರಂಟಿ ಇರುತ್ತೆ, ಗ್ಯಾರಂಟಿ ಇರುತ್ತೆ. ಮಿನಿಮಮ್ ಅಂತ ಹೇಳಿದ್ರು ಕೂಡ 50 ವರ್ಷ ಬಾಳಿಕೆ ಬರುತ್ತೆ. ನೀವ್ಯಾಕೆ ಚೂಸ್ ಮಾಡಬಾರ್ದು ನಿಮ್ಮ ಮನೆಗೆ? ಇವರ ಕಾಂಟ್ಯಾಕ್ಟ್ ನಂಬರ್, ಇವರ ಆಫೀಸ್ ಅಡ್ರೆಸ್ ಕೂಡ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ಯಾರೆಲ್ಲ ಹೊಸದಾಗಿ ಮನೆ ಕಟ್ಟಿಸ್ತಾ ಇದ್ದೀರಾ, ನಿಮ್ಮ ಹೊಸ ಮನೆಗೆ ಇಂಟೀರಿಯರ್ ವರ್ಕ್ ಮಾಡಿಸ್ಬೇಕು ಅಂತ ಹೇಳಿ ನೀವೆಲ್ಲ ಕನಸ್ಕೊಂಡಿರ್ತೀರ, ಆ ಕನಸನ್ನ ನನಸು ಮಾಡ್ಕೊಬೇಕು ಅಂತ ಹೇಳಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ.